ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ನೆಕ್ಸ್ಟ್ ದಿನ ನಾವು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿನ್ನೆಂತೂ ದಿನ ಗಜಿಬಿಜಿಯಾಗಿ ಸುಮ್ಮನೆ ವೇಸ್ಟಾಗಿ ಹೋಯಿತು. ಇವತ್ತು ಯೂಸ್ಫುಲ್ಲಾಗಿ ಹೋಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 6:30 ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮನೆ ಹತ್ರ 6:30 ಆದರೂ 5 ಗಂಟೆ ಥರ ಇರ್ತೈತೆ. ಇಲ್ಲಿ 6:30ಗೆ ಬೆಳಕಾಗಿ ಹೋಗ್ತೈತೆ. ಸೂರ್ಯ ಈ ಕಡೆ ಬೇಗ ಹುಡ್ತಾರೆ ಅಂತ ಅನ್ನಿಸ್ತೈತೆ. ಓಕೆ ಫ್ರೆಂಡ್ಸ್, ಇವತ್ತೊಂದು ದಿನ ಟೈಲ್ಸ್ ಹಾಕ್ತಾರೆ ಇವತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇಗ ಹಾಕ್ಬಿಟ್ರೆ ಸಾಕು, ಯಾವಾಗ ಹೋಗಿ ನಮ್ಮ ಮನೇನ ನಾನು ನೋಡ್ತೀನೋ ಅಂತ ಅನ್ನಿಸ್ತೈತೆ. ಇಲ್ಲಿ ಬಂದ್ರೂ ಇಲ್ಲಿ ಏನೋ ಒಂಥರ ನಮ್ಮ ಮನೆಯೇ ಅನಿಸೋಲ್ಲ ಫ್ರೆಂಡ್ಸ್. ಫೀಲು ಇನ್ನೂ ಏನೂ ಮಾಡ್ಕೊಂಡಿಲ್ವಲ್ಲ, ಪ್ರಿಪ್ರೇಷನ್ ಇಲ್ಲಿ, ಅದಕ್ಕೆ ಹಂಗೆ ಅನ್ನಿಸ್ಬೋದು. ಬೆಳಗ್ಗೆ ನೇಚರಿಂದ, ಕೋಳಿಯಿಂದ, ಹೊಲಗಳಿಂದ ಸ್ಟಾರ್ಟ್ ಮಾಡೋಣ ಇವತ್ತೊಂದು ದಿನನ. ಸೂರ್ಯ ಆಲ್ರೆಡಿ ಉಡ್ತೈತೆ. ಹೊಲಗಳೆಲ್ಲ ಉತ್ತವ್ರೆ ಫ್ರೆಂಡ್ಸ್. ಈ ಕಡೆ ಜೋಳ, ಇದು ರಾಗಿ ಬೆಳಿತಾರಲ್ಲ, ಅದಕ್ಕೋಸ್ಕರ ಕೋಳಿಗಳೆಲ್ಲ ಬೆಳಗ್ಗೆ ವಾಕಿಂಗ್ ಬಂದವೆ. ಶಿವಾಲ್ ಸೊಂದಿಗೊಂದಿಲ್ಲಿ ನೋಡ್ತೈತೆ ನೋಡಿ ಫ್ರೆಂಡ್ಸ್. ನಮ್ಮದೇ ಲಾಸ್ಟ್ ಮನೆ, ಒಂಥರ ಕಾಡು ಥರ ಇಲ್ಲ, ಕಾಡೇ ಇದು, ಆದರೆ ಹೊಲಗಳೈತೆ ಮಧ್ಯ ಅಷ್ಟೇ. ಇದು ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ಬೆಟ್ಟ ಗುಟ್ಟ ಎಲ್ಲ ಕಾಡೆ. ಗುಡ್ ಮಾರ್ನಿಂಗ್. ನಮಸ್ಕಾರ ಕಣ್ರೇಣ. ವಿಡಿಯೋಗೋಸ್ಕರ ಅಷ್ಟೇ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ನಿನ್ನೆಯಿಂದ ಶಿವನೇ ಆಗ್ತಾ ಇರೋದು ಅಷ್ಟೇ. ಟೀ ಕುಡ್ದಾ? ಬ್ರೆಡ್ ತಿನ್ನು ತಾತ. ಬೇಡವಂತೆ, ಇಡೀ ನೀನೇ ಕುಡಿ. ಕಾಫಿ ಬೇಡಂತೆ, ಗ್ಲಾಸ್ಗೆ ಉಯ್ಕೋ. ಕಾಫಿ ಕುಡಿಯೋದು ಕಳಿಸಿಲ್ಲ ಶಿವಾಗೆ. ಎಲ್ಲ ಅವತಾರ ಈಗ ಹೇಳು, ನಾಟಕನೂ. ನನಗೊಂದು ಡೌಟ್ ಫ್ರೆಂಡ್ಸ್, ನಾನೆಲ್ಲನಾದರೂ ಅಲ್ಲಿ ವಾರಕ್ಕೊಂದು 2 ದಿನ ಟೀ ಕಾಫಿ ಕುಡಿದ್ಬಿಟ್ರು ಪಿತ್ತಕ್ಕೆ ತಲೆ ಸುತ್ತು ವಾಮಿಟ್ಟು. ಇಲ್ಲಿ ಬಂದರೆ ಏನೂ ಆಗಲ್ಲ. ಯಾಕಪ್ಪಿ? ಇಲ್ಲಿ ಸಿಕ್ಕೋದು ಬನ್ನು ಫ್ರೆಂಡ್ಸ್. ಬೇಕಾ ಬನ್ನು? ಮಾರ್ನಿಂಗ್ ಟಿಫನ್ ಇದೆ ಫ್ರೆಂಡ್ಸ್. ಒಂಥರ ಸ್ಮೆಲ್ಲು, ಬೂಸ್ಟ್ ಸ್ಮೆಲ್ಲು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಟೀ ಕುಡ್ದಾಯ್ತು. ಈಗ ಅನ್ನಕ್ಕೆ ಇಟ್ಬಿಟ್ಟು ಹೋಗವ್ರೆ. ಮಟನ್ ಸಾರು ಈ ಕಡೆ ಮಾಡಿದ್ರೆ ಒಂದು 3 ದಿನ ಅದೇ ಇಟ್ಕೊಂಡು ತಿನ್ನೋದು ಅಭ್ಯಾಸ ಫ್ರೆಂಡ್ಸ್. ಯಾವ ಗ್ಯಾಸ್ಟ್ರಿಕ್ ಹೋಗಲ್ಲ, ಏನಲ್ಲ. ನಮಗೆ ಒಂದು ದಿನ ತಿನ್ಬಿಟ್ರೆ ಜೀರ್ಣನೇ ಆಗಲ್ಲ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟು ನನ್ನ ಕೆಲಸ ಇಲ್ಲಿ ಪಾತ್ರೆ ತೊಳೆಯೋದು, ನೀರು ಹಿಡಿಯೋದು. ಈಗ ಈ ಕೆಲಸ ಅದೇ ಫ್ರೆಂಡ್ಸ್. ನೀರಿಲ್ಲೇ ಮನೆ ಹತ್ರನೇ ಬರ್ತೈತೆ. ಬಟ್ಟೆ ನೆನೆಸವ್ರೆ, ಬಟ್ಟೆ ತೊಳಿಬೇಕು. ಮತ್ತು ಇವರು ಬಾಟ್ಲಲ್ಲೇ ನೀರು ಕುಡಿಯೋದಾಗಿರೋದ್ರಿಂದ ಬಾಟ್ಲೆಲ್ಲ ತೊಳೆದು ನೀರು ಇಡಬೇಕು. ಇಲ್ಲಿ ನೀರು ಬರ್ತಿದೆ ಫ್ರೆಂಡ್ಸ್ ಮನೆ ಹತ್ರ ಪೈಪಲ್ಲಿ. ನೀರು ಇಟ್ಕೊಂಡು ಇಲ್ಲಿ ಕೆಲಸ ಮಾಡೋದು. ನಾನು ಕುಂತು ಪಾತ್ರೆ ತೊಳಿತಾ ಇರೋ ಸ್ಟೈಲ್ ನೋಡ್ಬಿಟ್ಟು ನೀವು ಅನ್ಕೊಳ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹಳ್ಳಿನಲ್ಲಿ ಹಿಂಗೂ ತೊಳಿತಾರ ಅಂತ. ಅದು ಏನಂದರೆ ಫ್ರೆಂಡ್ಸ್, ಹೈಟಾಗಿ ಮಣೆ ಇಲ್ಲ, ಇಟ್ಕೆ ಹಾಕೊಂಡು ಕೂತಿದ್ದೀನಿ ಈ ಅವತಾರದಲ್ಲಿ. ಹಿಂಗೆ ಕುತ್ಕೊಂಡ್ರೆ ಪಾತ್ರೆ ತೊಳೆಯೋಕ್ಕಾಗೋದು ಬೇಗ ಅಂತ. ಓಕೆ ಫ್ರೆಂಡ್ಸ್, ಈಗ ನಿಮಗೆ ಕೆಲವರು ಕೇಳ್ತಿದ್ದಾರೆ, ಡೌಟ್ಸನ್ನು ಕ್ಲಿಯರ್ ಮಾಡೋ ಸಮಯ ಈಗ. ಏನು ಅಂದರೆ, ತುಂಬ ಜನ ಕೇಳ್ತಿದ್ದೀರಾ, ಮನೆಯೆಲ್ಲ ಅಷ್ಟು ಗಲೀಜಾಗಿ ಪಾಳು ಬಿದ್ದಿರೋ ಥರ ಒಳಗೆ ಎಲ್ಲ ಐತೆ, ಅಂದರೆ ಹಳೆ ವಿಡಿಯೋಸ್ ನೋಡಿರೋರು ಕೇಳ್ತಾ ಇರೋದು, ಯಾಕೆ ನಿಮ್ಮ ಮನೆಯಲ್ಲಿ ಯಾರು ಹೆಣ್ಮಕ್ಳಿಲ್ಲ ಅಂತ. ಏನಂದರೆ, ಈ ಮನೆಯಲ್ಲಿ 3 ಜನ ಸೊಸೆಂದರು, ನನ್ನನ್ನು ಸೇರಿ. 1-2 ಸೊಸೆನೂ ಮನೆ ಬಿಟ್ಟು ಆಚೆ ಹೋದರೆ ಅಲ್ಲಿ ಆ ಸೊಸೆದಿರದೆ ತಪ್ಪಿರ್ತೈತೆ. ಏನೋ ಕಿತಾಪತಿ ತಕ್ಕೊಂಡು ಜಗಳ ಮಾಡ್ಕೊಂಡು ಹೋಗಿರ್ತಾರಂತೆ ಅಂತ. 3 ಜನನೂ ಇಲ್ಲಾಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ವಾತಾವರಣ ಹೆಂಗಿರ್ತೈತೆ ಅಂತ ಅಂದ್ಬಿಟ್ಟು. ನನಗೇನೋ ಗತಿ ಇಲ್ಲ, ಅಪ್ಪ ಅಮ್ಮ ಯಾರೂ ಇಲ್ಲ, ಏನಾದರೂ ಯಾರು ಕೇಳೋರಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ಹಂಗಂತ ಇಲ್ಲಿ ಯಾರು ಏನೇ ಕಾಟ ಕೊಟ್ಟರು, ಪ್ರಾಣ ತೆಗಿಯಕ್ಕೆ ಬಂದರೂ ಸಹಿಸ್ಕೊಂಡಿರೋಕ್ಕೆ ಬೇರೆಯವರು ಬಿದ್ದಿರಲ್ಲ ಫ್ರೆಂಡ್ಸ್. ಅವ್ರಿಗೂ ಅಪ್ಪ ಅಮ್ಮ ಇರ್ತಾರೆ, ಸುಖವಾಗಿ ಸಾಕಿರ್ತಾರೆ ಹೆಣ್ಮಕ್ಳನ್ನ. ಇಲ್ಲೇನೇ ಟಾರ್ಚರ್ ಕೊಟ್ಟರು ಯಾರೂ ಸಹಿಸ್ಕೊಂಡಿರಲ್ಲ. ಹಾಗಂತ ಅವರೇನು ಸಾಹುಕಾರರು, ಕೋಟೇಧೀಶರು ಹೋಗಿ ಬದುಕ್ಬೋದು ಅಂತಲ್ಲ. ಇಲ್ಲಿರೋ 2 ಸೊಸೆಂದ್ರೂ ಅವರು ಬಡವರೇನೆ, ಕೂಲಿ ಮಾಡ್ಕೊಂಡು ತಿನ್ನೋರೆ. ಅವ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ಹೆಣ್ಮಕ್ಳು ಈ ಥರ ಮನೆ ಬಿಟ್ಟು ಆಚೆ ಹೋಗ್ಬೇಕಂದ್ರೆ ಒಂದು ಅಪ್ಪನ ಕಡೆ ಆಸ್ತಿ ಎಲ್ಲ ಜೋರಾಗಿದ್ದರೆ ಹೋಗ್ತಾರೆ ಧೈರ್ಯ ಮಾಡಿ, ಇಲ್ಲಾಂದರೆ ಹಿಂಗಿರುತ್ತೆ ಫ್ರೆಂಡ್ಸ್. ಇಲ್ಲಿದ್ರು ಪ್ರಾಣ ಹೋಗೋಂಥ ಪರಿಸ್ಥಿತಿ ಬಂದರೆ ಯಾವುದೇ ಹೆಣ್ಮಕ್ಳು ಸಹಿಸ್ಕೊಂಡಿರಲ್ಲ. ಹಂಗಾಗಿ ಹೊರಗಡೆ ಹೋಗವ್ರೆ. ಇಲ್ಲಿ ಹೆಂಗೆ ತುಂಬ ಟ್ರೈ ಮಾಡಿದ್ವಿ ಫ್ರೆಂಡ್ಸ್, ಇಲ್ಲೆಲ್ಲ ಸರಿ ಮಾಡೋಣ ಅಂದ್ಬಿಟ್ಟು. ನಾನಾಗಲಿ, ಇನ್ನಿಬ್ರು ಇದ್ರಲ್ಲ ಅವರು ಆಗಲಿ, ಸರಿ ಮಾಡೋಣ ಅಂದ್ಬಿಟ್ಟು ಕೊನೆಗೆ ಒಂದು ಪ್ರಾಣನೇ ಹೋಯಿತು ಈ ಗಲಾಟೆ ಆದರೂ ಇದರಲ್ಲಿ. ಅಂದರೆ ಶಿವ ಅವ್ರ ಅಣ್ಣ ಡೆತ್ ಆದರು. ಆವಾಗಲೇ ಗೊತ್ತಾಯಿತು ಇಲ್ಲಿ ಪ್ರಾಣ ಹೋದ್ರೂ ಸಹ ಬೆಲೆ ಇರಲ್ಲ. ಅವ್ರ ಮಕ್ಕಳು ಪ್ರಾಣ ಹೋದ್ರೂ ಅವ್ರು ಕೇರ್ ತಗೊಳ್ಳೋ. ಇನ್ನು ಕೆಲವರಿಗೆ ಡೌಟ್ ಬರ್ಬೋದು, ವಯಸ್ಸಾಗಿರೋರು ಹಿಂಗೆ ಅಂತ. ನಾವು ಅದನ್ನು ಟ್ರೈ ಮಾಡಿದ್ವಿ, ವಯಸ್ಸಾಗಿರೋದಕ್ಕೆ ಹಿಂಗೆ ಆಡ್ತಿದಾರ ಅಂತ. ಅದೆಲ್ಲ ಕಾರಣ. ಅವ್ರ
ಅತ್ತೆ ಏನೆಲ್ಲ ಟಾರ್ಚರ್ ಕೊಟ್ಟಿರ್ತಾರೋ ಅದನ್ನ ನಮಗೆ ಕೊಡಬೇಕು, ಊಟ ಕೊಡಬಾರ್ದು, ಜಗಳ ಮಾಡಬೇಕು, 3 ಗಂಟೆ ರಾತ್ರಿಗೆ ಎಬ್ಬರಿಸಬೇಕು, 12 ಗಂಟೆ ರಾತ್ರಿಗೆ ಮಲಗೋಕೆ ಬಿಡಬೇಕು, ಈ ಥರ ಎಲ್ಲ ಅವ್ರ ಬಾಯಿಂದನೇ ಬಂದ ಮೇಲೆ ಗೊತ್ತಾಯಿತು. ಮತ್ತು ಮೆಂಟಲಿ ಏನಾದರೂ ಟಾರ್ಚರ್ ಆಗ್ತಿದೆಯಾ, ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಅದು ಸಹ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸ್ತೀವಿ. ಎಂಥದ್ದು ಇಲ್ಲ, ಅವರು ಬೇಕಂತಾನೆ ಮಾಡ್ತಿರೋದು ಅಂತ ಗೊತ್ತಾಯಿತು. ಈಗಷ್ಟೇ ನಮ್ಮ ತಾತಾಗೆ ರಿಯಲೈಸ್ ಆಗ್ತೈತೆ, ಇಲ್ಲ ತಪ್ಪು ಮಾಡ್ಕೊಂಡ್ವಿ ಅಂತ ಅವ್ರು ಆಗಾಗ ಮಾತಾಡ್ಕೊಳ್ತಾ ಇರೋದು ಕೇಳಿಸ್ಕೊಳ್ತಾ ಇರ್ತೀನಿ. ಆದರೆ ಶಿವವರಮ್ಮಗೆ ಮಾತ್ರ ಅದಿನ್ನೂ ಮೈಂಡಿಗೆ ಬರ್ತಿಲ್ಲ. ಇನ್ನೂ ಈಗಲೂ ನಾನು ಒಬ್ಬಳೇ ಇರಬೇಕು ಅಂತ ನಾನು ನಮ್ಮನೆಗೆ ಹೋದ್ರೂ ಸಹ ಯಾವಾಗ ಹೋಗ್ತೀರಾ ಅಂತಾನೆ ಮೈಂಡಲ್ಲಿ ಬರ್ತಾ ಇರ್ತೈತೆ ಅವ್ರಿಗೆ. ಮನೆ ಓಪನಿಂಗ್ ಮಾಡದೇ ಇರೋದಕ್ಕೂ ಇದೇ ಕಾರಣ. ಹಬ್ಬದಲ್ಲಿ ಫಂಕ್ಷನ್ಗಳಲ್ಲಿ ಸುಮ್ಮನೆ ಗಲಾಟೆ ತೆಗಿತಾರೆ, ನೋಡಿದವ್ರ ಮುಂದೆ ಮನ ಮರ್ಯಾದೆ ಹೋಗ್ತೈತೆ, ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೀವಿ. ಈಗ ನಾನು ವೀಡಿಯೋ ಮಾಡಬೇಕಾದ್ರೆ ನೋಡ್ತೀರಾ ಎಲ್ಲ ಖುಷಿಯಾಗಿ ಐತಲ್ಲ, ಯಾಕೆ ಹಿಂಗೆ ಹೇಳ್ತಾಳೆ ಅಂತ. ನಾನು ವೀಡಿಯೋ ಮಾಡೋದು ಗೊತ್ತು, ಅವ್ರು ಯೂಟ್ಯೂಬಲ್ಲಿ ವೀಡಿಯೋಸ್ ಅವರು ತೋರಿಸ್ತಿರ್ತಾರೆ. ಹಂಗಾಗಿ ನಾನು ಮೊಬೈಲ್ ಎತ್ಕೊಂಡಿದ್ದ ತಕ್ಷಣ ಅವ್ರ ನಡವಳಿಕೆನೇ ಫುಲ್ ಚೇಂಜ್ ಆಗಿಬಿಡ್ತೈತೆ. ಈ ವಿಷಯ ನಂಗೆ ಮೊದಲೇ ಗೊತ್ತಿದ್ರೆ ಮದುವೆ ಆಗಿದ ತಕ್ಷಣನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ಆಗ ವೀಡಿಯೋಗಾದ್ರೆ ಎದ್ಕೊಂಡು ಸುಮ್ಮನೆ ಇರ್ತಾಯಿದ್ರು. ಎದ್ಕೊಂಡು ಅಂತಲ್ಲ, ಅವ್ರು ರಿಯಲಿ ಹೆಂಗಿರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ತುಂಬ ಜನ ದೊಡ್ಡವ್ರ ಕೈಲೂ ಹೇಳ್ಸೋಕ್ಕೆ ಟ್ರೈ ಮಾಡಿದ್ವಿ. ಹಿಂಗಾಗ್ತಿದೆ, ಏನಾದರೂ ಸರಿ ಮಾಡ್ಬೋದು ಹಂಗಿಂಗೆ ಅಂತ. ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ. ನಾನು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ಸರಿ ಅನ್ನೋ ಮೆಂಟಾಲಿಟಿಲಿ ಅವ್ರು ಇದ್ಬಿಟ್ಟವ್ರೆ. ಫ್ರೆಂಡ್ಸ್, ಫೈನಲಿ ಟಿಫನ್ ಬಂತು. ರಾತ್ರಿ ಶಿವ ಅವ್ರ ಮನೆ ವಾಟನ್ ಸಾರು ತಿಂದುಬಿಟ್ಟು ಯಪ್ಪೋ. ಫ್ರೆಂಡ್ಸ್, ನಾನು ತಿನ್ನಲ್ಲ ಅಂದರೆ ಅವರು ನಮ್ಮನೇಲಿ ತಿನ್ನಲ್ಲ ಹಂಗಿಂಗೆ ಅಂತ ಅನ್ಕೋತಾರೆ ಅಂದ್ಬಿಟ್ಟು ತಿನ್ಬಿಟ್ಟೆ. ಹೇಳ್ತಿದ್ದು ನಂಗೆ ಹೊಟ್ಟೆ ಊದ್ಕೋತೈತೆ, ಬೇಡ ಏನಾಗಲ್ಲ, ತಿನ್ನು ಸುಸ್ತಾಗ್ತೈತೆ ಫ್ರೆಂಡ್ಸ್. ಹೇಳೋಕ್ಕಾಗ್ತಾಯಿಲ್ಲ, ನಾನು ಹೇಳೋಕ್ಕೆ ನಾಚಿಕೆ ಅಂತ ಪರಿಸ್ಥಿತಿ ಆಯಿತು ರಾತ್ರಿ ಎಲ್ಲ. ಫ್ರೆಂಡ್ಸ್, ಅಲ್ಲಿ ಇದ್ದರೆ ಒಂದೊಂದ್ಸಲ ಏನು ತಿನ್ನೋಕ್ಕೂ ಮನ್ಸಾಗಲ್ಲ. ಇಲ್ಲಿ ಏನೇ ಸಿಕ್ಕಿದ್ರು ಅಪ್ಪ ಊಟ ಸಿಕ್ತಲ್ಲ ಅನ್ನೋ ಫೀಲಿಂಗು. ಮುದ್ದೆ ಮಾಡಿದ್ರೆ ಇಷ್ಟಪಟ್ಟು ತಿಂತೀನಿ ಫ್ರೆಂಡ್ಸ್. ಇಲ್ಲ ವಯಸ್ಸಾದ್ರೆ ಮುದ್ದೆ ತಿಂತಾರೆ ಜಾಸ್ತಿ, ಇವರು ಅನ್ನನೇ ತಿಂತಾರೆ. ಹೆಂಗೆ ತಿಂತಾರೋ ಏನೋ. ಒನ್ ಟೈಮ್ ಇಡ್ಲಿ, ಇಡ್ಲಿ, ಕೋಟೆ ಇಡ್ಲಿ ಫ್ರೆಂಡ್ಸ್. ಚಟ್ನಿ ಟೇಸ್ಟ್ ಗೊತ್ತಾಗ್ತೈತೆ ನನಗೆ, ಕೋಟೆ ಚಟ್ನಿ ಅಂತ. ಅದು ಸಿಕ್ಕಾಪಟ್ಟೆ ಖಾರ ಇರ್ತೈತೆ. ನಿಂತೀನಿ ಬಾ, ತಿನ್ಬಿಟ್ಟು ತಂದಿರೋದು. ಅವ್ರಿಗೂ ತಂದೈತೆ ಫ್ರೆಂಡ್ಸ್. ತಿಂತಾರೆ, ಇಡ್ಲಿ ಇಷ್ಟ ನಮ್ಮ ತಾತಾಗೆ. ಈಗ ಟೈಮ್ ಬಂದು 8 ಗಂಟೆ ಫ್ರೆಂಡ್ಸ್. ಇಷ್ಟೊತ್ತಿಗೆಲ್ಲ ಇಲ್ಲೆಲ್ಲ ಕೆಲಸ ಮುಗ್ದು ಹೊಲಗಳ ಹತ್ರ ಕೆಲಸ ಇದ್ದರೆ ಹೋಗ್ಬಿಡ್ತಾರೆ, ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಮನೆಯಲ್ಲಿ ಇರೋದು ರೇರ್ ಫ್ರೆಂಡ್ಸ್. ಈ ಕಡೆ ಜನಗಳು ನಮ್ಮನೇಲಿ ಮಾತ್ರ ಮನೇಲಿ ಇರ್ತಾರೆ. ಮೇಕೆ ಮೇಯಿಸ್ಬೋದು ಒಂದಿರ್ತಿ ಕೆಲಸ, ಇನ್ನೆಲ್ಲರೂ ಕೆಲಸಗಳಿಗೆ ಹೋಗ್ಬಿಡ್ತಾರೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಟೈಲ್ಸ್ ಹಾಕೋ ಪ್ರಿಪ್ರೇಷನ್ ನಡೀತೈತೆ. ಏನು ಹಿಂಗಿದ್ದೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಇದು ಹಳ್ಳಿ ಗೆಟಪ್ ಫ್ರೆಂಡ್ಸ್, ಹಳ್ಳಿ ಗೆಟಪ್ಪು. ನೋ ಮೇಕಪ್ಪು, ನೋ ತಲೆ ಬಾಚಿಂಗು, ಏನೂ ಇರಲ್ಲ ನಮ್ಮ ಲೈಫಲ್ಲಿ. ಒಂದೊಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಎತ್ಕೊಡ್ಬೇಕಿತ್ತು ನಾವು ತಾನೇ. ನಾವು ಹಂಗೆ ಹಾಕ್ಬಿಟ್ಟು ಸಂಜೆ ಓಡೋಗ್ತಾರದು ಅಂದ್ಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡಿದ್ರೆ ಹಿಂಗಾಯ್ತು. ಅದಕ್ಕೆ ಇದು ವೈರಿಂಗ್ ಎಲ್ಲ ರೆಡಿ ಮಾಡಿ ಇಕ್ತೈತೆ ಫ್ರೆಂಡ್ಸ್. ಆ ಅಣ್ಣನಿಗೆ ಈ ನೀರು ಮನೆ ಕತ್ಲೆ ಅಲ್ಲ, ಮತ್ತು ಅವರು ಸ್ವಿಚ್ ಬೋರ್ಡ್ ಏನೇನು ಹಾಕ್ಕೋತಾರೆ ಕೆಲಸಕ್ಕೆ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಆ ಅಣ್ಣವ್ರು ಬರ್ತಾರೆ, ಇನ್ನೇನು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನಾವು ಈ ಗ್ಯಾಪಲ್ಲಿ ಬಟ್ಟೆ ಹೋಗಿ ಬನ್ನಿ ಫ್ರೆಂಡ್ಸ್. ನಾನು ಬರ್ತೀನಿ ಅಂತ ಗೊತ್ತಾಗಿದ ತಕ್ಷಣ ಬಟ್ಟೆ ನೆನ್ಸವ್ರೆ ಫ್ರೆಂಡ್ಸ್, ಬಟ್ಟೆ ನೆನ್ಸವ್ರೆ. ಮೊದಲು ಇದನ್ನೆಲ್ಲ ನಾನು ಸೀರಿಯಸ್ ಆಗ್ತಕೋತೀವಿ, ಬರ್ತೀನಿ ಅಂತ ಗೊತ್ತಾಗ್ಬಿಟ್ಟು ಹೆಂಗೆ ಮಾಡೋರು ಅಂತ. ಇವಾಗ ಕಾಮಿಡಿಯಾಗಿ ತೊಗೊಂಡು ಕೆಲಸ ಮಾಡ್ತೀವಿ. ತುಂಬ ಚೆನ್ನ ಹೆಣ್ಮಕ್ಳ ಕತೆ ಇದೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಅಡುಗೆ ರೆಡಿ ಆಗಿದೆ. ಮಟನ್ ಸಾರು, ಅನ್ನನೇ ಜಾಸ್ತಿ ತಿಂತಾರೆ ಫ್ರೆಂಡ್ಸ್. ಇದು ಹೆಂಗೆ ತಿಂತಾರೋ ಏನೋ ದೇವರೇ ಮುಚ್ಚಬೇಕು. ಮತ್ತು ಪಾತ್ರೆಗಳು ಇಲ್ಲೇ ಇರ್ತವೆ ಫ್ರೆಂಡ್ಸ್. ಇಲ್ಲೇ ಅಡುಗೆ ಮಾಡ್ತಾರಲ್ಲ, ಒಳಗಡೆ ಎತ್ತಿಡೋದೇನಿಲ್ಲ. ಕುಡಿಯೋ ನೀರು ಇದೆ ಅವ್ರಿಗೆ, ಕುಡಿಯೋ ನೀರು. ಇಲ್ಲಿ ಬಿನ್ಗೆ ನೀರು ಮುಚ್ಚಿಟ್ಟಿದ್ದೀನಿ. ಅವರು ಅಡುಗೆ ಗಿಡ್ಗೆ ಏನಾರು ಮಾಡ್ಕೋತಾರೆ, ಮಾಡಲ್ಲ, ಯಾವಾಗ ರೇರಾಗಿ ಮಾಡ್ಕೋತಾರೆ. ಹಾಗಾಗಿ ಅಂಡೆ ಗಿಂಡೆ ಎಲ್ಲ ನೀರು ತುಂಬ್ಕೊಳ್ಳೋ ಅಭ್ಯಾಸ ಇಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಬಟ್ಟೆ ಹೋಗಿವ. ಮೊದಲು ನಾನು ಇಲ್ಲೇ ಇರಬೇಕಾದ್ರೆ ಒಂದು ರಾಶಿಗಟ್ಟೆ ಬಟ್ಟೆ ಇರ್ತಾಯಿತ್ತು ಫ್ರೆಂಡ್ಸ್. ಬೆಳಗ್ಗೆ ಕೂತ್ಕೊಂಡ್ರೆ ಸಂಜೆವರೆಗೂ ಆಗೋದು, ಅಷ್ಟು ರಾಶಿ ಇರ್ತಾಯಿತ್ತು. ಈಗ ಬರೀ 3 ಜನ ಅಲ್ಲ, ಹಂಗಾಗಿ ಒಂದು 4 ಜೊತೆ ಬಟ್ಟೆ ಇದ್ದೋ. ಅವುಗಳೂ ಹಿಂದಿನ ದಿನ ನೆನೆಸ್ಬೇಕು ಫ್ರೆಂಡ್ಸ್. ಒಂದಿನ ಪೂರ್ತಿ ಸೋಪುಡಿಲಿ ನೆನೆಸೆ, ಮಾರ್ದಿನ ದಿನ ಒಗೆದ್ರೆ ಒಗ್ದಂಗೆ, ಇಲ್ಲ ಅಲ್ಲೇ ನೆನೆಸ್ಬಿಟ್ಟು ಅಲ್ಲೇ ಒಗಿತೀನಿ ಅಂದರೆ ನಮ್ಮ ಕೈ ನಾವೇ ಮುರಿದಾಕೊಂಡಂಗೆ ಅಷ್ಟು ಗಲೀಜು ಮಾಡ್ಕೊಂಡಿರ್ತಾರೆ ಬಟ್ಟೆಗಳನ್ನ. ಮೊದಲಾದ್ರೆ ಫ್ರೆಂಡ್ಸ್, ನಾನು ಬಂದೆ ಅಂದರೆ 2 ಮನೆಯೂ ದುಂಬಲ್ಲ ಉದುರಿಸಿ ಮೇಲಿರೋ ಪಾತ್ರೆಗಳು ಎಲ್ಲ ಆಚೆ ಎತ್ತಾಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಹೋಗಿ ಒಂದು ವಾರ ಮಲಗ್ಬಿಡ್ತಾ ಇದೆ. ನನಗೆ ಯಾವಾಗ ಬ್ರೀತಿಂಗ್ ಪ್ರಾಬ್ಲಮ್ ಐತೆ ಅಂತ ಸ್ಟಾರ್ಟ್ ಆಯಿತೋ ಆವಾಗಿಂದ ಬಿಟ್ಬಿಟ್ಟೆ ನಾನು. ಒಂದು 2 ವರ್ಷದಿಂದ ಅಷ್ಟೇ. ಇಲ್ಲಿ ಕ್ಲೀನ್ ಮಾಡ್ಬಿಟ್ಟು ಹೋದ್ನಂದ್ರೆ ಒಂದು ವಾರ ಮಲಗ್ಬಿಡ್ತಿದ್ದೆ. ನನಗೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ, ಹುಷಾರು ತಪ್ಪಿಬಿಡೋದು, ಕಫ ಈ ಥರ ಎಲ್ಲ ಆಗ್ಬಿಡೋದು. ಹಂಗಾಗಿ ಶಿವನೇ ಸ್ಟಾಪ್ ಮಾಡಿಸಿದ್ದು ಕೆಲಸನೆಲ್ಲ. ನಿನಗೆ ಯಾರು ಆ ಕೆಲಸ ಎಲ್ಲ ಮಾಡು ಅಂತ ಹೇಳ್ದವ್ರು ಅಂತ. ಒಂಥರ ನೋಡ್ಕೊಂಡಿರೋಕ್ಕಾಗಲ್ಲ ಫ್ರೆಂಡ್ಸ್. ಯಾರೇ ಆಗಲಿ ಹೆಣ್ಮಕ್ಳು ಹೋದ್ರೆ ಗಲೀಜಿದ್ರೆ ಒಂಥರ ನಾವು ಕ್ಲೀನ್ ಮಾಡ್ಬಿಡೋಣಪ್ಪ ಅಂತ ಅನಿಸ್ತೈತೆ. ಆದರೆ ನಮ್ಮ ಅತ್ತೆಗೆ ಮಾತ್ರ ಮೈಂಡಿಗೆ ಬರೋಲ್ಲ. ಹೊರಗಡೆ ಮಾತ್ರ ತೊಳೆದು ದೊಡ್ಡದಾಗಿ ರಂಗೋಲಿ ಹಾಕಿರ್ತಾರೆ, ಒಳಗಡೆ ಎಲ್ಲ ನಾಗವಲ್ಲಿ ಹೌಸ್ ಆಗಿರ್ತೈತೆ. ಅವ್ರಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಏನು ಕೆಲಸ ಮಾಡೋಕ್ಕೂ. ಹಂಗಾಗಿ ನಾವೇನು ಕೇಳೋಕ್ಕೋಗಲ್ಲ, ಯಾರೂ ಕೇಳೋಕ್ಕೋಗಲ್ಲ ಯಾಕೆ ಮಾಡಿಲ್ಲ ಏನು ಅಂತ. ಅಡುಗೆ ಮಾಡಿ ಹಾಕಿದ್ರೆ ಹೆಚ್ಚು ಆ ಥರ ಮೈಂಡ್ ಸೆಟಿಗೆ ಬಂದ್ಬಿಟ್ಟವ್ರೆ.
ಹಂಗಾಗಿ ನಾನು ಏನು ಕೇಳೋಕ್ಕವಲ್ಲ, ನಾನು ಕೇಳಿದ್ರು ಸುಮ್ಮನೆ ಇದ್ದು ಬಿಡ್ತಾರ. ನನ್ನ ಮನೆ ನನ್ನ ಇಷ್ಟ, ನಾನು ಹೆಂಗಾರು ಮಾಡ್ಕೋತೀನಿ ಅಂತ. ಬಟ್ಟೆ ಕುಕ್ಕೋದೇ ಮರ್ತ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ವಾಷಿಂಗ್ ಮಿಷಿನ್ ಬಂದಾಗಿಂದ. ಆಮೇಲೆ ಏನೋ ಮಿಸ್ ಹೊಡಿತೈತಲ್ಲ ಅನ್ಕೊಂಡೆ, ಆಮೇಲೆ ಬಟ್ಟೆ ಕುಕ್ತಾ ಇಲ್ಲ ಅಂತ ನೆನಪಾಯ್ತು, ಆಮೇಲೆ ಕುಕ್ಕದೆ. ಇನ್ನು ಅಕ್ಕಪಕ್ಕದವ್ರು ಯಾರು ಮಾತಾಡ್ಸಲ್ವಾ ನಿಮ್ಮೂರಲ್ಲಿ, ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ವಾ ಅಂತ ಕೇಳ್ತಿರಲ್ಲ ಫ್ರೆಂಡ್ಸ್ ಅಂತ ಯಾರು ಇಲ್ಲ. ನನಗೆಲ್ಲ ವಯಸ್ಸಾದವರೇ ಇಷ್ಟ, ಅವರು ಮಾತಾಡಿಸ್ತೀನಿ. ಆಚೆ ಹೋದಾಗ ಕಾಣಿಸ್ತಾರಲ್ಲ ಅವಾಗ ಮಾತಾಡಿಸ್ತೀನಿ ಅಷ್ಟೇ. ಟೈಲ್ಸ್ ಹಾಕೋರು ಬಂದವ್ರೆ. ಶಿವ ಟೈಲ್ಸ್ ನೆನ್ಸಕ್ಕೆ ನೀರು ಹಿಡಿತಾ ಇದೆ. ಡ್ರೆಸ್ ಮ್ಯಾಚಿಂಗ್ ಡ್ರಮ್ಮು ಬೆಳಗ್ಗೆನೇ ಕೇಳ್ಕೊಂಡಿದ್ರೆ ಸರಿಯಾಗಿ ಇಷ್ಟೊತ್ತು ಹಿಡಿದು ಇಡ್ಬೋದಾಗಿತ್ತು. ಒಂದು ಗೊತ್ತಾಗಲ್ಲ ಮಾಡಲ್ಲ. ತುಂಬು ಊರ್ಗೋಗಷ್ಟಲ್ಲಿ 6 ಪ್ಯಾಕ್ ಬಂದ್ಬಿಡ್ಬೇಕು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಬಟ್ಟೆಗಳೆಲ್ಲ ಒಗ್ದು ಒಣಗಾಕ್ತೆ. ಆಮೇಲೆ ಬಕೆಟ್ಗಳು ಡ್ರಮ್ಗಳೆಲ್ಲ ಜಾಸ್ತಿ ಪಾಚಿ ಆಗಿಬಿಟ್ಟಿದ್ದು, ಅವುಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹೊರಗಡೆಯಿಂದ ಕ್ಲೀನ್ ಮಾಡಲೇ ಇಲ್ಲ ಅನ್ನೋ ಥರ ಕಾಣಿಸ್ತೈತೆ, ಒಳಗಡೆ ಮಾತ್ರ ಕ್ಲೀನ್ ಮಾಡ್ದಂಗೆ ಕಾಣಿಸ್ತೈತೆ. ಅಂತೂ ಇಂತೂ ಮನೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ಸಂಜೆವರೆಗೂ ಇಲ್ಲಿ ಏನೂ ಕೆಲಸ ಇರಲ್ಲ, ಸಂಜೆ ಅಡುಗೆ ಮಾಡ್ಕೊಂಡು ತಿನ್ನೋದಷ್ಟೇ. ಇಲ್ಲಿ ಫ್ರೆಂಡ್ಸ್ ನಾನು ಮೊನ್ನೆ ಊರಿಂದ ಅಲ್ಲಿ ನಮ್ಮನೆಯಿಂದ ವೇಸ್ಟ್ ಸಾಮಾನುಗಳು ಅಂದರೆ ಬಳಸ್ತಾ ಇರೋ ಸಾಮಾನುಗಳೆಲ್ಲ ತುಂಬ ಕಳಿಸಿದ್ದಲ್ಲ, ಹಿಂಗೆ ಎಸ್ತೈತೆ. ಡ್ರಮ್ ಬೇಕಾಗಿತ್ತಂತೆ, ಡ್ರಮ್ಮಲ್ಲಿ ತುಂಬಿ ಕಟ್ ಕಳಿಸಿದೆ. ಟೈಲ್ಸ್ನ ನೆನೆಸ್ಬಿಟ್ಟು ಹಾಕ್ತಾರಂತೆ ಫ್ರೆಂಡ್ಸ್, ಮಣ್ಣಿನ ಮಡಿಕೆ ಥರನೇ ಟೈಲ್ಸು ಅನಿಸ್ತೈತೆ. ಅದಕ್ಕೆ ನೆನೆಸೋಕ್ಕೆ ಡ್ರಮ್ ಎತ್ಕೊಂಡೈತೆ. ನಾನೇನು ಮುಟ್ಟಲ್ಲ ರೀ ಫ್ರೆಂಡ್ಸ್. ಈಗ ಟೈಮ್ 9 ಗಂಟೆ ಆಯಿತು. ಇಲ್ಲೆಲ್ಲ ಹಿಂಗೆ ಫ್ರೆಂಡ್ಸ್, ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ತಿರ್ತೈತೆ. ನಾವು ನಮ್ಮ ಮನೆಗಳಲ್ಲಿದ್ದರೆ ಸ್ವಲ್ಪ ಮೈ ಭಾರ ಮಾಡ್ಕೊಂಡು 12 ಗಂಟೆ 1 ಗಂಟೆ ಆಗಿಬಿಡ್ತೈತೆ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ. ಎಲ್ಲ ಕೆಲಸ ಮಾಡ್ಕೊಂಡು ಹೆಂಗೆ ಉಗುರು ಬೆಳೆಸೋದು ಅಂತಿದ್ರಲ್ಲ ಫ್ರೆಂಡ್ಸ್. ಟಡ ಒಂದೊಂದೇ ಎಲ್ಲ ಮುರ್ಕೋತಾವೆ. ಇಲ್ಲಿ ನೀರಲ್ಲಿ ಜಾಸ್ತಿ ಹೊತ್ತಿದ್ರೆ ಮುರಿದೋಗ್ತೈತೆ. ಆಮೇಲೆ ಟೈಲ್ಸ್ ನೀರು ಮನೆಗೆ ಹಾಕೋಕ್ಕೆ ಬಂದರು ಆ ಅಣ್ಣಂದ್ರು. ಸಿಮೆಂಟ್ ಎಲ್ಲ ಒಂದು ಹುಡುಗ ಕಲ್ಸ್ಕೊತಾ ಇತ್ತು. ಡ್ರಮ್ಮಲ್ಲಿ ಟೈಲ್ಸ ನೆನೆಸ್ಬಿಟ್ಟು ಯಾಕೆ ಹಾಕ್ತಾರಂತ ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಪಾಪ ತುಂಬ ಕೇರ್ಫುಲ್ಲಾಗಿ ಹಾಕ್ತಾಯಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬರಲ್ಲ ಇವತ್ತು ಅಂತ ಫಿಕ್ಸ್ ಆಗಿಬಿಟ್ಟಿದ್ದು. ಬಂದಿದ ತಕ್ಷಣವೇ ಶಿವ ಮುಖ ಅಂತೂ ತಾವರೇ ಹೂ ಥರ ಅರಳೋಗಿತ್ತು. ಕನಸು ನನಸಾದ ದಿನ ಇದು. ಪಾಪ ತುಂಬ ಕಷ್ಟಪಡ್ತು ಶಿವನೂ. ಅವ್ರಿಗೂ ಗೊತ್ತಾಗ್ತಿಲ್ಲ ಲೆಕ್ಕ ಎಷ್ಟು ಬೇಕು ಏನು ಅಂತ. ಎಕ್ಸ್ಚೇಂಜ್ ಮಾಡಿಸ್ತಾನೆ ಇದ್ರು. ಇದು ವಾಪಸ್ ಕೊಟ್ಬಿಟ್ಟು ಅದು ತನ್ನಿ, ಅದು ವಾಪಸ್ ಕೊಟ್ಬಿಟ್ಟು ಇದು ತನ್ನಿ ಅಂತ ಅಂದ್ಬಿಟ್ಟು ಸಂಜೆವರೆಗೂ ಓಡಾಡಿದ್ದೆ. ಕನಕಪುರಾಗ ಮನೆಗೂ ಸಿಕ್ಕಾಪಟ್ಟೆ ಓಡಾಡಿಸ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ಇಂಥ ಟೈಮಲ್ಲಿ ನಮಗೆ ಅನುಭವ ಇಲ್ಲ. ಈ ಥರ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಇಲ್ಲಿರೋ ನಿಂಬೆಹಣ್ಣು, ಮಾವಿನಕಾಯಿ, ಸುಂಡೆಕಾಯಿ ಎಲ್ಲ ನಮಗೆ ಫ್ರೆಂಡ್ಸ್. ಈ ಮಾವಿನಕಾಯಿ ಹೆಸರು ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಫ್ರೆಂಡ್ಸ್. ಮಲ್ಲಿಕಾ ಅಂತೆ. ನನಗೆ ಆಶ್ಚರ್ಯ ಆಯ್ತು. ಇಷ್ಟು ಕಾಮಿಡಿ ಎಲ್ಲ ಹಣ್ಣಾದ್ರೂ ಸೂಪರ್ ಆಗಿರ್ತೈತಂತೆ ಫ್ರೆಂಡ್ಸ್. ಅದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹೊರಡವಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಟೈಮ್ಗೆ ಶಿವವರಮ್ಮ ಹೂವು ತಂದುಕೊಟ್ರು. ಇದು ನಮ್ಮ ಗಿಡದಲ್ಲ ಫ್ರೆಂಡ್ಸ್, ಬೇರೆಯವ್ರ ಗಿಡದ್ದು. ನನಗೆ ಹೂವು ಕಟ್ಟೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಅದರಲ್ಲೂ ಈ ಥರ ಮಳ್ಳೆ ಹೂವು ಕಟ್ಟೋದಂದ್ರೆ ಇಷ್ಟ. ಅದೇನೋ ಗೊತ್ತಿಲ್ಲ, ಈ ಮಳ್ಳೆಗಳು ತೊಟ್ಟು ಉದ್ದಾನೇ ಇಲ್ಲ, ತುಂಡ ಇದ್ದೋ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅರಳಿರೋವೆಲ್ಲ ಮೊದಲು ಕಟ್ಕೊಬಿಟ್ಟೆ. ಯಾಕಂದರೆ ಅರಳಿರೋ ಮಧ್ಯ ಮೊಗ್ಗಾಕಿ ಕಟ್ಟೋಕೋದ್ರೆ ಜಾರ್ಕೊಂಡು ಬೀಳ್ತವೆ. ಅದಕ್ಕೆ ಅವನ್ನ ಮೊದಲು ಕಟ್ಕೊಂಡು ಮೊಗ್ಗು ಕಟ್ಟೋಕೆ ಈಸಿ ಫ್ರೆಂಡ್ಸ್. ಅವೇನೋ ಅರಳ್ಕೊಂಡಿರಲ್ವಲ್ಲ, ಈಸಿಯಾಗಿ ಕೈಗೆ ಸಿಗ್ತವೆ. ಅವುಗಳನ್ನ ಕಟ್ಟಿ ಒಂದು ಯಾವ್ದು ಬಟ್ಟೆ ಮಾಡಿ ಸುತ್ತಿಟ್ಬಿಟ್ರೆ, ಇಲ್ಲ ಕವರಲ್ಲಿ ಒಂದು ಸ್ವಲ್ಪ ನೀರು ಚಿಮ್ಸಿ ಕಟ್ಟಿಟ್ಬಿಟ್ರೆ ಬೆಳಗ್ಗೆ ಎಷ್ಟೆಲ್ಲ ಅರಳಿರ್ತವೆ. ನನಗೆ ಮಲ್ಲಿಗೆ ಹೂವು ಅಂದರೆ ಅಷ್ಟಕ್ಕಷ್ಟೇ ಫ್ರೆಂಡ್ಸ್. ಆದರೆ ಈ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದ್ರ ಸ್ಮೆಲ್ಲು ತಲೆನೋವೇ ಬರಲ್ಲ. ಇನ್ನೊಂದು ಮಲ್ಲಿಗೆ ಆದರೆ ಸಿಕ್ಕಾಪಟ್ಟೆ ತಲೆನೋವು. ಈಗ ಟೈಮ್ ಬಂದು 12 ಕಾಲ ಆಗ್ತಾ ಬಂದು ಫ್ರೆಂಡ್ಸ್. ಮುಗ್ದೋಗ್ತೈತೆ, ಸಂಜೆ ಹೊತ್ತಿಗೆ ಹೋಗ್ಬಿಡ್ಬೋದು ಅಂತ ಫುಲ್ ಖುಷಿಯಾಗಿದ್ದೆ. ಶಿವ ನೋಡಿದ್ರೆ ಆಗಲ್ಲ ಅಂತಿದೆ. ಅದಕ್ಕೆ ಒಂದು ಮಾವಿನಕಾಯಿ ಚಿಚ್ಕೊಂಡು ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ ತಿನ್ನೋಣ ಅಂದ್ಬಿಟ್ಟು. ಟಾಮು ಜಾಸ್ತಿ ನೆನಪಾಗ್ತಾನೆ ಫ್ರೆಂಡ್ಸ್. ನನಗೆ ತಲೆ ಕೆಡ್ದಂಗೆ ಆಗ್ತಿತ್ತು. ಪಾಪ ಏನು ಮಾಡ್ತಾವನೋ ಏನೋ ಅಂತ. ಇದು ಮಲ್ಲಿಕಾ ಮಾವಿನಕಾಯಿ. ಇಲ್ಲಿ ಖಾರದ ಪುಡಿ ಬಳಸಲ್ಲ ಫ್ರೆಂಡ್ಸ್, ಎಲ್ಲದಕ್ಕೂ ಸಾಂಬಾರು ಪುಡಿನೇ. ಅಡುಗೆ ಮಾಡಲ್ವಲ್ಲ ಸರಿಯಾಗಿ, ಹಂಗಾಗಿ ಒಂದು ಸಾಂಬಾರು ಪುಡಿ, ಉಪ್ಪು, ಎಣ್ಣೆ, ಸಾಸಿವೆ ಇಷ್ಟು ಮಾತ್ರ ಇಟ್ಕೊಂಡಿರ್ತಾರೆ. ಹುಣಸೆಹಣ್ಣು, ಸಾಂಬಾರು ಪುಡಿನೇ ಹಾಕ್ಕೊಂಡಿದ್ದೀನಿ. ಹುಳಿ ಮಾವಿನಕಾಯಿ, ಇದಕ್ಕೆ ಮಲ್ಲಿಕಾ ಅಂತ ಇಟ್ಟವ್ರೆ. ಶೇಪ್ ಚೆನ್ನಾಗಿತ್ತು ಅಂದ್ಬಿಟ್ಟು ಮಲ್ಲಿಕಾ ಅಂತ ಹುಡುಗಿ ಹೆಸರಿಟ್ಟವ್ರೆ ಫ್ರೆಂಡ್ಸ್. ಜನ್ಮಕ್ಕೆ ಹೋಗೋ ಯಾರು ನೋಡಿಲ್ಲ. ಹಲೋ ಮ್ಯಾನ್, ನೋಡ್ತಾ ಇದ್ದೀನಿ ನೀನೇನು ಮಾಡ್ತಿದ್ದೀಯ ಅಂತ. ಯಾವುದಾದ್ರೂ ಒಂದು ಇರಲಿ ಬಿಡು. ಓ ಹಂಗ, ನೋಡ್ತೀನಿ. ಹಾಸಿಗೆ ಮೇಲೆ ಇಟ್ಕೊಂಡು ತಿನ್ನಬಾರ್ದು. ನಾನು ಓಪನ್ ಮಾಡಿದ ತಕ್ಷಣ ಬಾತೇ ಸಿಕ್ತು ಫ್ರೆಂಡ್ಸ್ ನನಗೆ. ಅವ ಅಣ್ಣಂದ್ರಿಗೂ ಅನ್ನ ಸಾಂಬಾರು, ನನಗೆ ಟೊಮೊಟೊ ಬಾತು. ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ಮಸಾಲ ಭರಿತವಾಗೈತೆ. ಚೆನ್ನಾಗಿ ಮಾಡೋರೆ ಅನಿಸ್ತೈತೆ ಫ್ರೆಂಡ್ಸ್. ಸೂಪರ್ ಐತೆ. ಮನೇಲಿ ಮಾಡ್ತಂಗೆ. ಸೈಡಲ್ಲಿ ಚಟ್ನಿ.
ಹಲೋ, ಇದ್ದೀನಿ ಇಲ್ಲೇ. ಯಾವ ನಾಯಿಗೆ ಬೇಕು ನಿನ್ನ ಋಣ ಅಂತೆ ಋಣ. ಬರ್ತೈತೆ, ನೋಡ್ತೈತೆ, ಹೋಗ್ತೈತೆ ಫ್ರೆಂಡ್ಸ್. ಅಲ್ಲೊಂದು ಪೀಸ್ ಬ್ರೆಡ್ ಐತೆ. ನೋಡಿ ಇನ್ನೊಂದ್ಸತಿಗೆ ಬಂದರೆ 3 ಮುಕ್ತಾಯ ಅಂದ್ಬಿಟ್ಟು ನಾನೇ ಕೊಟ್ಟು ಬಿಡ್ತೀನಿ ಫ್ರೆಂಡ್ಸ್. ನಮ್ಮ ನೀರ್ ಮನೆ ಫೈನಲ್ ಲುಕ್. ಹೋಗ್ಬೋದ ಒಳಗೆ? ಯಾಕೆ? ಇಲ್ಲ ಅಭ್ಯಾಸ ಆಗ್ಲಲ್ವಾ? ವಾವ್, ನಮ್ಮ ಮನೆಗಿಂತ ಇದೇ ಚೆನ್ನಾಗೈತಪ್ಪಿ. ನಾನು ಇಲ್ಲೇ ಇದ್ದು ಬಿಡ್ತೀನಿ. ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ. ಆದ್ರೆ ದೇವ್ರ ಮನೆಗೆ ಮಾತ್ರ ನೀನ್ ಚೆನ್ನಾಗಿ ಮಾಡಿಸಿಲ್ಲ. ಅಷ್ಟು ಚೆನ್ನಾಗಿ ಟೈಲ್ಸ್ ಎಲ್ಲ ಹಾಕ್ಸ್ಬಿಟ್ಟು ಡೋರಪ್ಪಿ. ಇನ್ನು 3 ಬಾಕ್ಸು ಟೈಲ್ಸ್ ಮಿಕ್ತು ಫ್ರೆಂಡ್ಸ್. 2 ಬಾಕ್ಸು. ಇದು ಒಂದು ಲೂಸ್ ಈ ಥರ ಓಪನ್ ಮಾಡಿ ಇಟ್ಬಿಟ್ರೆ ತಗೊಳ್ಳಲ್ವಂತೆ ಫ್ರೆಂಡ್ಸ್. ಇದು ನನಗೆ ಬೇಕು, ನಾನು ಇದು ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ. ತುಳಸಿ ಕಟ್ಟೆ ಮಾಡಿಸ್ಕೊತೀವಲ್ಲ, ಅದಕ್ಕೆ ಅಂಟು ಸಾಕೋಬೋದು. ಅದಕ್ಕೆ ಒಳಗಡೆ ಎತ್ತಿಕ್ತೀನಿ. ಫೈನಲಿ ಇದೇನೋ ಫಿನಿಶಿಂಗ್ ಆಯಿತು ಫ್ರೆಂಡ್ಸ್. ಈ ಥರ ವೇಸ್ಟವೆಲ್ಲ ಮಿಕ್ಕೈತೆ. ಇದ್ರಗಳಲ್ಲೂ ನನ್ನ ಟೈಲೆಂಟ್ ತೋರ್ಸೋಣ ಅಂದ್ಬಿಟ್ಟು ಎತ್ತಿಡು ಹಂಗೆ ಅಂತ ಶಿವಾಗ ಹೇಳಿದ್ದೀನಿ ಫ್ರೆಂಡ್ಸ್. ಈಗ 5 ಗಂಟೆ ಆಗ್ತಾ ಬಂತು. ಶಿವನ್ ಫೋರ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಬಾ ಹೋಗೋಣ ಅಂದರೆ ಗೊತ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ನಾನು ಹೆಂಗಿದ್ದೀನಿ. ನಾನು ರೋಡಲ್ಲಿ ಹೋದ್ರೆ ನಾನು ಕೇಳಲಿಲ್ಲ ಅಂದ್ರೂ ಕಾಯಿನ್ಗಳಾಗ್ತಾರೆ. ತಕೊಮ್ಮ ಪಾಪ, ಊಟ ಮಾಡಮ್ಮ, ಎಷ್ಟು ದಿನ ಆಯಿತು ಒಂಥರ ಹಂಗಿದ್ದೀನಿ ನೋಡಿ ಫ್ರೆಂಡ್ಸ್. ಸುಸ್ತಿರ್ಲಪ್ಪಿ. ಇಲ್ಲೇನು ಸೌಲಭ್ಯಗಳಿಲ್ದಿರ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ. ಒಂದು ಟಾಯ್ಲೆಟ್ ಇಲ್ಲ, ವಾಶ್ರೂಮ್ ಇಲ್ಲ. ಹೆಣ್ಮಕ್ಳಾಗಿ ಅಪ್ಪಿ ಬರೋ ಜನ್ಮಕ್ಕೆ ನೀನು ಹೆಣ್ಮಕ್ಳಾಗಿ ಹುಟ್ಟಿದೆ ನನ್ನ ಶಾಪ ಅಷ್ಟೇ. ಇದೊಳ್ಳೆ ಸರು ಹೋಯ್ತಲ್ಲ. ಟಾಯ್ಲೆಟ್ ಇಲ್ದಿರ ಅವ್ರತ್ತೆ ಫ್ರೆಂಡ್ಸ್. ಇವರಲ್ಲೇ ನಾನು ಇರ್ಬೇಕು. ಇಷ್ಟು ವರ್ಷ ಇದ್ದೀನಿ. ನನ್ಗೆ ಹೇಳಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಗೊತ್ತಾಗ್ತಿತ್ತು ಕಷ್ಟ. ಹೆಂಗಾಗಿದೆ ನೋಡಿ ಫ್ರೆಂಡ್ಸ್ ಒಂದೇ ದಿನಕ್ಕೆ. ಇನ್ನೊಂದು ಪರ್ಮನೆಂಟಿಗೆ ಇಲ್ಲಿ ಬಂದ್ಬಿಟ್ರೆ ನಾನು ಹೆಂಗೆ ಫ್ರೆಂಡ್ಸ್, ಇಲ್ಲಿಂದ ಹೋಗ್ಬೇಕಾದ್ರೆ ಅಸ್ಥಿ ಪಂಜರ ಥರ ಹೋದೆ ಫ್ರೆಂಡ್ಸ್. ಬರ್ಬೇಕಾದ್ರೆ ಹಿಂಗೆ ಗುಂಡ್ಗುಂಡಕ್ಕೆ ಬಂದೆ ಅಷ್ಟೇ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೆಂಗಿತ್ತು ಇಲ್ಲಿ ಸಿಚುವೇಶನ್ ಅಂತ. ಆಗ್ತಾನೆ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗಿದ್ದೀನಿ. ಸ್ನಾನ ಮಾಡಬೇಕು, ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ, ಡ್ರೆಸ್ಸು ತಂದಿಲ್ಲ. ಇದೇ ಗ್ರಹಚಾರ. ಇನ್ನು ಅದಕ್ಕೆ ಮಧ್ಯೆ ಹೋಲ್ಗಳು ಮುಚ್ಚೋಕ್ಕೆ ಒಂದು ಕೆಲಸ ಇರುತ್ತೆ, ಒಂದು ಅರ್ಧ ಅವರು. ನಾಳೆ ನಾವು ಹೊರಡ್ತೀವಿ, ಅಣ್ಣಂದ್ರು ಬಂದು ಮಾಡ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿರ್ತೀವಿ. ಮದುವೆ ಆದ್ಮೇಲೆ ನೀನು ತಗೊಟ್ಟಿದ್ದ ವಾಲೆ ಮತ್ತೆ ಮದುವೆಗೆ ಅಮ್ಮನಿಗೆ ಏನು ಹಾಕ್ಲಿಲ್ಲ ತಾತ ಅವರು? ಏನು ಹಾಕ್ಲಿಲ್ಲ ಹೇಳು. ಕೇಳಬೇಕಾಗಿತ್ತು ನೀನು. ಕೇಳಿ ನನ್ನ ಹೆಂಡ್ತಿಗೆ ಮೈ ತುಂಬ ಒಡವೆ ಹಾಕಿ ಕಳಿಸ್ರಿ ಅಂತ. ಇಷ್ಟೇ ಇಲ್ಲ ನ್ಯಾಯವಾಗಿ. ಅಲ್ಲ ತಾತ, ಆ ಕಾಲದಲ್ಲಿ ಎಂತೆಂತ ಹೆಂಗಸರಿದ್ರು. ನೀನ್ ಯಾಕೆ ಈ ಅಮ್ಮನ್ನೇ ಮದ್ವೆ ಅದೇ? ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ನಮ್ಮಪ್ಪ ಈ ಪುರಡಯ್ಯ ಪುಟ್ಟಮ್ಮನ ಗಂಡ ಅವರೇ ಇದ್ರೆ ನನ್ನ ಹಾಳು ಮಾಡ್ತಾರೆ. ಮದುವೆ ಮಾಡ್ಕೊಂಡು ಹಾಳಾದೆ. ಬೇರೆ ಕಡೆ ನೋಡಿ ಆಗಿದ್ರೆ ನೆಮ್ಮದಿಯಾಗಿರ್ತಾ ಇದೆ ತಾನೆ ತಾತ. 7 ತಾವು ಹೆಣ್ಣು ನೋಡಿ ಇತ್ತು ನನಗೆ. 7 ತಾವು ಬೇಡ ಅಂತ ಬಂದ್ಬಿಟ್ಟಿದೆ. 7 ಹೆಂಗಸರು ಬೇಡ ಅಂದ ತಾತ? 7 ಜನ ಯಾಕೆ ಬೇಡ ಅಂದೆ? ಬೇಡ ಅಂದ್ಬಿಟ್ಟೆ. ಎಲ್ಲ ನೋಡ್ಕೊಂಡೆ ವಾತಾವರಣ ಸರಿ ಇಲ್ಲ ಅಂದ್ಬಿಟ್ಟೆ. ಮನೆಗಾಲದಲ್ಲಿ ಇಟ್ಟಿಗೆ ಮುಳ್ಳಿನ ಕಾಡಿಗೆ ಹೋಗಿ ಹೊರಗಿಸ್ಕೊ ಬಂದೆ. ನಾನು ಅಪ್ಪ ಏನು ಮಾಡ್ಬಿಟ್ಟವನೆ, ಅಮ್ಮ ಅಕ್ಕ ನಮ್ಮ ಪುಟ್ಟಿಗಳೆಲ್ಲ ಬಂದವ್ರೆ. ನಾನು ಕಾಡಿನಿಂದ ಹೊರಗಿಸ್ಕೊಂಡು ಬಂದೆ. ಇಷ್ಟೊತ್ತಿಗೆ ಬಂತಲೇ ಇವರೆಲ್ಲ ಬಂದು ಅಷ್ಟೊತ್ತಿಗೆ ನಮ್ಮ ತಾತ ಏನು ಮಾಡೋಣ, ಏನು ಇವರೆಲ್ಲ ಬಂದ್ಬಿಟ್ಟಾರೆ ಅಂದ್ಬಿಟ್ಟು ಏನು ಮನೆ ತುಂಬ ಕುಂತವ್ರೆ. ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ತಂಗಿ ಇವರೆಲ್ಲ ಕುಂತಿದ್ರು. ತಿಂದು ಬಂದವ್ರೆ ಅಂದ್ಬಿಟ್ಟು ಧ್ಯಾನ ಮಾಡ್ಕೊಂಡು ಹೋಗಿ ಊಟ ಕರಿಯ ನಮ್ಮ ತಮ್ಮಗೆ ಕರ್ಕಿಯಾರ ಅಪ್ಪ ಕ್ವಾಟ್ರ್ ಮಡಗಿದ್ದ. 35 ರೂಪಾಯಿ ಕೊಟ್ಬಿಟ್ಟು ಒಂದು ಕ್ವಾಟ್ರ್ ಕೊಟ್ಕೊಂಡು ಬಂದೆ. ಆ ವಯಸ್ಸಲ್ಲೇ ಕುಡಿವಾ? ಯಾವ ವಯಸ್ಸಿನೇನೆ ಹೇಳು? ಎಷ್ಟು ವಯಸ್ಸು ಅವಾಗ? ಆಗ 20 ಆಗಿತ್ತು. ಓಹೋ, 20 ವರ್ಷ ಆಗಿತ್ತು. 18 20 18 ವರ್ಷ ಆಗಿತ್ತು. 20 ವರ್ಷ ಏನು. ಆಮೇಲೆ ಏನು ಮಾಡಿದ್ರು, ಕುಡಿದ್ಬಿಟ್ಟು ಬಂದೆ. ನಮ್ಮ ಮಾವ ಕುಂತವಳೆ ತುರಡಯ್ಯ, ಬಾಮರಿಯಿಂದ ಯಾಕೆ ಮಾವ ಬಯಲಿಯಿಂದ ನಮ್ಮ ಮಾವನಿಗೆ ಗ್ಲಾಸು ನಮಗೊಂದು ಗ್ಲಾಸ್ ಕೊಟ್ಬಿಟ್ಟ. ಕುಡಿದು ಬಿಟ್ಟೆ. ಅದನ್ನು ಕೊಟ್ಕೊಂಡೆ. ಕುಡಿಸ್ಬಿಟ್ಟು ಒಪ್ಪಿಸ್ತಾರ ಮದುವೆಗೆ? ಅಯ್ಯೋ
ಏಳು ಗಂಟೆ ಕೇಳೋ ಮಾತಾಡೋಣ ನಾನು. ಆಮೇಲೆ ಏನಾಗೋಯ್ತು, ನೀನು ನಮ್ಮ ಮಾವ ಕೈ ಹಿಡ್ಕೊಂಡ. ಯಾಕೆ ಮಾವ ಅಂದೆ. ಈಗ ನಾವೆಲ್ಲಾರ ತತ್ತೀವಿ ಹೆಣ್ಣ, ಹೂ ಅಂದ್ರೆ ನನ್ನ ಜೊತೆಲಿ ಊಟ ಮಾಡ್ತೀನಿ, ಜೊತೆಲಿ ಇಲ್ಲದೆ ಊಟ ಮಾಡಂಗೆ. ಇನ್ನು ನಮ್ಮ ಮಾವ ನನ್ನ ಒಪ್ಪಿಸಿದ ಸಲುವಾಗಿ ಏನೇನೋ ಮಾಡ್ತಾನೆ. ಏನ್ ಮಾಡಿದ್ರೆ ನಾನು ತಕ್ಕೇವಲ್ಲ ಮರಿ ಗೆದ್ದೊಟ್ಟೈತೀನಿ ಕಣ. ಯಾಕೆ ಹೇಳ ಮಾವ ಅಂದೆ. ನಾನು ಹೇಳ್ತಾ ನೀನು ಆಗ್ಬೇಕು. ಇದು ಎಲ್ಲಿ ಅಂದೆ. ಎಲ್ಲಾರಾಗ್ಲಿ ನಾನು ಓದ್ತಕ್ಕೆ ನೀನು ಹೂ ಅನ್ಬೇಕು ಅಂದ. ಈ ಕೈಯೆಲ್ಲ ಕಾಲು ಇಟ್ಕೊಂಡಿದ್ದೀನಿ, ಯಾವ್ದು ನೀನು ಹೇಳಲೇಬೇಕು ಅಂತ ಊಟ ಮಾಡಲ್ಲ. ಆಯ್ತು ಹೋಗ್ಮವ, ನೀನು ಹೇಳ್ತೇವೆ ಆಗ್ಬಾ ಅಂತ ಅಂದ್ಬಿಟ್ರೆ ಏನು ಮಾಡ್ಬಿಟ್ಟಾರೆ, ನಮ್ಮಪ್ಪ, ನಮ್ಮ ಅವ್ವ, ನಮ್ಮ ಅಕ್ಕ, ನಮ್ಮ ದೂರಡಯ್ಯ ಇವರೆಲ್ಲ ಸುಂಕಟ್ಟಿಗೆ ಇರ್ಬಿಟ್ಟಾರೆ ಹೆಣ್ಣೋಡಕ್ಕೆ. ಅಣ್ಣ ಅಳ್ಬಿಡಕ್ಕಣ್ಣ ಒಪ್ಕೊ ಬಂದ್ಬಿಟ್ರೆ ಎಲ್ಲಿ ಅಂದ್ರೆ ಏಯ್ ಮಾನ್ ಮಾಡ್ಕೋಣ ಬೇಡ ಕಣಪ್ಪ ಬೇಡ ಅಂದ ಆಗ್ಲೂನು ಬೇಡ ಅಂದ್ರೆ ಏಯ್ ನೋಡು ಆಗದೆ ನೋಡು ಬೇಡ ನೋಡು ನಮ್ಮ ಮಾನ ಕಮ್ಮಿ ಬೇಕಾದಷ್ಟು ಹೇಳ್ದ. ಮಾನ ಕಮ್ಮಿ ಆಗೋಯ್ತು, ನಾನು ಫೋನ್ ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಇಲ್ಲ. ಆಯ್ತು ಹೋಗ್ರಪ್ಪ ಅಂದ್ಬಿಟ್ಟೆ. ಆಮೇಲೆ ಮದುವೆ ಮಾಡಿದ್ರೆ ಅಂತ ಅಂದ್ಬಿಟ್ಟು ಸೋಬನ್ ಕಟ್ಟೆ ಮದುವೆ ಹೋದ್ವೆ. ಹಾಗೇನ 300 ರೂಪಾಯಿ. ಈಗ ಸಂಜೆ ಅಡುಗೆಗೆ ಪ್ರಿಪ್ರೇಷನ್ ನಡೀತೈತೆ ಫ್ರೆಂಡ್ಸ್. ಅದಕ್ಕೆ ಬದನೆಕಾಯಿ ಬೇಕಂತೆ, ಎಳೆ ಬದನೆಕಾಯಿ ಇದೆ. ಇದು ಚೆನ್ನಾಗಿರ್ತೈತೆ ಸಾರಿಗೆ. ರಾತ್ರಿ ಅಡುಗೆಗೆ ಅಂತ ಅಂದ್ಬಿಟ್ಟು ಬದನೆಕಾಯಿ ಕಿತ್ಕೊಂಡೋದೆ. ಅದೇನು ಸಾರಿಗೆ ಅಂದರೆ ಬೇಳೆ ಸಾರಿಗೆ ಫ್ರೆಂಡ್ಸ್. ತೊಗರಿ ಬೇಳೆನ ಮೊದಲೇ ಬೇಯಕ್ಕೆ ಹಾಕ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಕೂತಿದ್ದೆ. ಇವರು ಬಂದು ಬೆಂಕಿ ಕಾಯ್ತಾ ಇದ್ರು. ನಮ್ಮ ಕೋಳಿಗಳಿಗೆ ಒಂದೇ ಟೆನ್ಷನ್ನು, ಬೇಳೆ ತಿನ್ನಕ್ಕೆ ಬೋರ್ ಆಯಿತು ಅಂದ್ಬಿಟ್ಟು ಮೂಳೆಗೆ ಏನಾರ ಸ್ಕೆಚ್ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಭಯದಿಂದ ನಡುಕ್ತಾ ಇದ್ದೋ. ಬದುಕೋಳಿ ಹೋಗಿ ಅಂತ ಬಿಟ್ಬಿಟ್ಟೆ ನಾನು. ಇದು ಸಿಟಿ ಸ್ಟೈಲ್ ಫ್ರೆಂಡ್ಸ್, ಇದು ಹಳ್ಳಿ ಸ್ಟೈಲು. ಲೈಫಲ್ಲಿ ಈ ಥರ ಮಾಡಿಸಿರೋದು ಯಾರು ನೋಡಲಿಲ್ಲ ಫ್ರೆಂಡ್ಸ್, ನಾವೇ ಫಸ್ಟ್ ಮಾಡಿಸ್ತಾ ಇರೋದಾ ಏನೋ ಗೊತ್ತಾಗ್ತಾ ಇಲ್ಲ. ಒಂಥರ ಹಳ್ಳಿ ಥರನೂ ಇರಬೇಕು, ಸಿಟಿ ಥರನೂ ಇರಬೇಕು ಅಂದ್ಬಿಟ್ಟು ನನ್ನ ಪ್ಲ್ಯಾನ್ ಮಿಕ್ಸ್ ಆಗಿ ಈ ಥರ ಬಂದೈತೆ ಫ್ರೆಂಡ್ಸ್. ಔಟ್ಪುಟ್ಟು ಚೆನ್ನಾಗೈತೆ ಫ್ರೆಂಡ್ಸ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮನೆಗಿಂತ ಇದೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ, ಸಖತ್ತಾಗೈತೆ. ರಾಯಲ್ ಲುಕ್ಕು. ಅಪರೂಪಕ್ಕೆ ಶಿವ ಸೆಲೆಕ್ಷನ್ ಚೆನ್ನಾಗೈತೆ, ಕತ್ಲಲ್ಲಿ ಬೆರ್ತೋಗೈತೆ. ಆದರೆ ಅಪರೂಪಕ್ಕೆ ನೀನು ಸೆಲೆಕ್ಷನ್ ಚೆನ್ನಾಗೈತಪ್ಪಿ. ಬೆಳಗ್ಗೆ ಇದು ಓಲ್ಗೆಲ್ಲ ಇದು ಹಾಕ್ಬೇಕಂತೆ ಫ್ರೆಂಡ್ಸ್, ಸಿಮೆಂಟ್ ಹಾಕ್ಬೇಕಂತೆ, ವೈಟ್ ಸಿಮೆಂಟು. ಅದಕ್ಕೆ ನಾಳೆ ಬರ್ತಾರ ಅಣ್ಣಂದ್ರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು 3ನೇ ದಿನ ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಅದೇ ಡ್ರೆಸ್ 3 ದಿನದ. ಇವತ್ತು ಸ್ವಲ್ಪ ಓಲ್ಗಳಿಗೆಲ್ಲ ಪ್ಲಾಸ್ಟಿಂಗ್ ಮಾಡ್ತಾರೆ ಫ್ರೆಂಡ್ಸ್, ಸಿಮೆಂಟಲ್ಲಿ ಅಷ್ಟೇ ಫಿನಿಶಿಂಗ್. ಇದು ಈ ರೂಮ್ಗೆ ಬಾಗಿಲೇನದಕ್ಕೆ ಕಾಮಿಡಿ ಅನಿಸ್ತಾರೆ ಫ್ರೆಂಡ್ಸ್. ಶಿವ ಚೇಂಜ್ ಮಾಡಲ್ಲ, ಅದೇ ಇರಲಿ ಅಂತಿದೆ ಫ್ರೆಂಡ್ಸ್. ನಾಟಿ ಕೋಳಿ ಅಂತ ನಾನು ಬಯಸ್ಕೋತಾ ಇದ್ದೆ. ಈಗ ಕಣ್ಮುಂದೆ ನಾಟಿ ಕೋಳಿ ಇದ್ರೂ ತಗೊಳಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ವಾಪಸ್ ಹೋಗ್ತಾ ಇದ್ದೀವಿ. ಶುಕ್ರವಾರ ಮರಳವಾಡಿ ಸದ್ಯ ಫ್ರೆಂಡ್ಸ್. ಸುತ್ತಮುತ್ತ ಯಾರು ಇದ್ದರೆ ನಾಟಿ ಕೋಳಿ ತಗೋಬೇಕಂದ್ರೆ ಇಲ್ಲೇ ಬಂದ್ರಿ ಫ್ರೆಂಡ್ಸ್. ನಾಟಿ ಕೋಳಿ ಒಳ್ಳೆ ಚರ್ಬಿ, ಮತ್ತು ಅಲ್ಲಿ ಮೇಕೆನೂ ಅಷ್ಟೇ. ಇದು ಮರಳವಾಡಿ ಬಸ್ ಸ್ಟಾಪಲ್ಲೇ ಫ್ರೆಂಡ್ಸ್. ಯಾವಾಗಲೂ ಟಿಫನ್ ಮಾಡೋದು, ಟಿಫನ್ ಟೇಸ್ಟೇ ಇರಲ್ಲ. ಆದರೂ ಬಿಟ್ಟರೆ ಗತಿ ಇಲ್ಲ, ಮನೆಗೆ ಹೋಗೋಷ್ಟಲ್ಲಿ ಸುಸ್ತಾಗ್ಬಿಡ್ತೀವಿ ಅಂದ್ಬಿಟ್ಟು ಇಲ್ಲೇ ಶಿವ ಊಟ ಕೊಡಿಸ್ತೈತೆ. ಯಾವಾಗಲೂ ಇದೇ ರೈಸೇ ತಗೊಳ್ತೀನಿ, ಸಪ್ಪೆ ರೈಸು ಫ್ರೆಂಡ್ಸ್. ಬರೀ 10 ರೂಪಾಯಿ ಸೊಪ್ಪು, ಅದೇ ಅಲ್ಲಾಗಿರೋ 30-40 ರೂಪಾಯಿ. ಹೆಂಗಪ್ಪಿ? ಅದಕ್ಕೆ ಫ್ರೆಂಡ್ಸ್ ಸಂತೆಗಳಿಗೆ ಹೋಗೋದು ಬೆಸ್ಟು ಮಾರ್ಕೆಟ್ಗಳಿಗೆ ಹೋಗೋಕ್ಕಿಂತ. ಕೊತ್ತಂಬರಿ ಸೊಪ್ಸಿಗೆ 2 ತಗೋ, ಪಾಲಕು ತಗೋ. ಜರ್ನಿ ಮಧ್ಯ ಶಾರ್ಟ್ ಬ್ರೇಕ್ ಬಂತು ಫ್ರೆಂಡ್ಸ್ ನಮಗೀಗ. ಯಪ್ಪ ಸಾಕಾಗೋಯ್ತು. ಫೋನಲ್ಲಿ ಮಾತಾಡಪ್ಪಿ, ಇಲ್ಲಿಂದ ಅಲ್ಲಿಗೆ ಕೇಳ್ಸಂಗೆ ಮಾತಾಡ್ಬೇಡ. ಹಂಗೆ ಫ್ರೆಂಡ್ಸ್ ಶಿವ ಅಂದ್ಕೊಂಡಿರೋದು ಫೋನಲ್ಲಿ ಮಾತಾಡಿದ್ರೆ ಕೇಳಿಸಲ್ಲ ಅಂತ. ಇಲ್ಲಿಂದನೇ ಜೋರಾಗಿ ಕೂಗಿಳಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಕೇಳಿಸ್ತೈತೆ ಅಂತ. ನನ್ನ ಫೇವ್ರೇಟ್ ಸುಂಡೆಕಾಯಿ ಆಲ್ರೆಡಿ ಒಂದು ಸ್ವಲ್ಪ ಐತೆ ಫ್ರೆಂಡ್ಸ್. ನಾವು ಹೆಣ್ಣು ಮಕ್ಳು ಎಲ್ಲೇ ಹೋದ್ರೂ ಏನಾರ ಯೂಸ್ ಆಗ್ತೈತೆ ಅಂದರೆ ಬಿಟ್ಟರೆ ಸರಿ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ರೋಡ್ ಸೈಡ್ ವೇಸ್ಟ್ ಆಗೈತಲ್ಲ, ಯಾರೂ ತಿನ್ನಲ್ಲ, ನಾವಾದರೂ ತಿನ್ನೋಣ ಅಂತ ಸಿಕ್ತು ಫ್ರೆಂಡ್ಸ್.
ಎಲ್ಲ ತುಂಬ್ಕೊಂಡು ಹೋಗ್ತಾ ಇರೋದೆ. ನೋಡಿ ಫ್ರೆಂಡ್ಸ್, ಬೆಟ್ಟದ ಮಧ್ಯ ಅರ್ಧ ಬೆಳಕಾಗ್ತೈತೆ, ಅರ್ಧ ಕತ್ಲೆ ಐತೆ. ಮೆಡಿಕಲ್ ಮಿರಾಕಲ್ ಫ್ರೆಂಡ್ಸ್. ಇವತ್ತು ನೆರಳೆಣ್ಣೆ ತಗೊಳ್ತೀವಿ ನಾವು, ಆದರೆ ಇವತ್ತು ಕಡಿಮೆಗೆ ತಗೋತೀನಿ. ಹೋದ್ಸಲ ಎಲ್ಲ ಮುಕ್ಕಾಲು ಭಾಗ ವೇಸ್ಟ್ ಆಯಿತು. ಅರ್ಧ kg ಕೊಡು. ಚೆನ್ನಾಗಿರೋದು ನೋಡಿ. ಅಯ್ಯಯ್ಯೋ, ದುಡ್ಡು ಹಾರ್ಕೊಂಡು ಹೋಗ್ತೈತೆ, ಆ ಅಣ್ಣನ ಹತ್ರ ಹೋಗಲ್ಲ ಅಂತ. ಫ್ರೆಶ್ ಆಗೈತೆ ಫ್ರೆಂಡ್ಸ್. ಎಲ್ಲಿ ನಮ್ಮ ಟಾಮ್ ಹೋಗೋಣ, ಅಡ್ರೆಸ್ಸೇ ಇಲ್ಲ. ಮನೆ ಹತ್ರ ಮಲಗ್ಬಿಟ್ಟು ಅವನೇ ಫ್ರೆಂಡ್ಸ್ ಪಾಪ. ಹೆಂಗಿದ್ದೆ, ಏನ್ ಸಮಾಚಾರ? ಕಾಲ್ ತೊಳ್ಕೊಬತ್ತೀನಿ, ಮಾತಾಡುವ. ಹೋಗಿ ನೀನು ಮಲಗಿರು. ಅವನ ಪ್ಲೇಸ್ನ ಅವ್ನು ಜಾಸ್ತಿ ಮಿಸ್ ಮಾಡ್ಕೋತಾ ಇರ್ತಾನೆ. ಫ್ರೆಂಡ್ಸ್, ನಾವು ಬರ್ತಾ ಇಷ್ಟೆಲ್ಲ ಸೊಪ್ಪು ಈಗ ತರಕಾರಿ ತಂದೈತೆ, ಇದೆಲ್ಲ ಉತ್ಕೊಬರೋ ಕಾರಣ ಮೇನ್ ಕಳ್ಳೆ ಸಾಂಬಾರ್ ಫ್ರೆಂಡ್ಸ್. ಕಳ್ಳೆ ವರ್ದಿ ಎತ್ಕೊಂಡು ಬಂದು ಇದೆಲ್ಲ ಊರಿಂದ ತಂದಿರೋ ಐಟಮ್ಗಳು. ಇದು ಒಣಗೊನೆ ಸೊಪ್ಪು, ಮೆಂತ್ಯ ಸೊಪ್ಪು ಕಿತ್ಕೊಬಂದು ಫ್ರೆಂಡ್ಸ್. ಬರ್ಬೇಕಾರೆ ತಲೆಗೆ ಕೈಗೆಲ್ಲ ರುಬ್ಬಿ ಹಾಕೋಬೋದು ಅಂತಂದ್ಬಿಟ್ಟು ನಮಗೆ ಬೇಕಾಗಿರೋ ಪದಾರ್ಥ ಮೇನ್ ಕಳ್ಳೆ. ಅಂಡು ನಾನು ನೆನೆ ಕಟ್ಟಿರುವ ಹೂವು ಏನಾಗೈತೆ ನೋಡೋಣ. ಇದು ನೆನೆನ ಮುಡ್ಕೊಬಿಡ್ಬೇಕಾಯ್ತು ಫ್ರೆಂಡ್ಸ್, ಬಾಡೋಗೈತೆ. ಅದ್ರ ಪರವಾಗಿಲ್ಲ, ಮುಡ್ಕೋತೀನಿ. ಇದು ಮೊಗ್ಗು ಕಟ್ಟಿದ್ನಲ್ಲ ಫ್ರೆಂಡ್ಸ್, ನೋಡಿ ಸಖತ್ತಾಗಿ ಹರಡೈತೆ. ಇದು ಲಕ್ಷ್ಮೀ ದೇವಿಗೆ ಇಡ್ತೀನಿ, ಶುಕ್ರವಾರ ಅಲ್ವಾ ಇವತ್ತು, ಹಾಗಾಗಿ ಈ ಕಳ್ಳೆನ ತೆಗೆದು ನೀರಿಗೆ ಹಾಕ್ಬಿಟ್ಟು ಕಾಳುಗಳೆಲ್ಲ ನೆನೆಸ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ನಾನು ಮನೆ ಒರೆಸಿ ಫ್ರೆಶ್ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಮೊನ್ನೆ ನೆನೆಸಿರೋ ಕಾಳನ್ನ ಸ್ವಲ್ಪ ಮಿಕ್ಸಿ ಇಟ್ಟಿದ್ದೆ, ಸಾಂಬಾರಿಗೆ ಬಳಸಿರೋದು. ಇದೇ ಸಾಕಾಗ್ತೈತೆ. ಇದು ನೀವು ಮತ್ತೆ ನೆನೆಸಿಡ್ತೀನಿ, ನೆನೆಸಿರೋ ಕಾಳನ್ನ ನೆನೆಸೋನು. ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಬೇಳೆಗಳು ಹಾಕ್ಕೊಂಡ್ಬಿಟ್ರೆ ಸಾಕು. ಜಾಸ್ತಿ ಕಾಳು ಹಾಕಿದ್ರೂ ಚೆನ್ನಾಗಿರಲ್ಲ ಈ ಕಡಲೆ ಸಾರಿಗೆ. ಇಷ್ಟೇ ಸಾಕು ಫ್ರೆಂಡ್ಸ್. ಇದು ಕಳ್ಳೆ ಫ್ರೆಂಡ್ಸ್, 2 ದಿನದ ಹಿಂದೆ ಹೊರದೆ ನೀರಲ್ಲೇ ಇಟ್ಟು ನೀರು ಚೇಂಜ್ ಮಾಡಿ ಇಡ್ತೀನಿ ಅಂದರೆ ಶಿವ ಅವರಮ್ಮ ಬೇಡ 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 ಅದು ಹಂಗೆ ಹಾರಿಸ್ಬಿಟ್ಟಿಕ್ಕು ಅಂದ್ಬಿಟ್ಟು ಈ ಗತಿ ತಂದೈತೆ. ಆದರೆ ಒಟ್ಟಿನಲ್ಲಿ ಸ್ಮೆಲ್ ಐತೆ ಜಾಸ್ತಿ. ತೊಳಿಬೇಕಾದ್ರೆ ಒಂದು 5-6 ಸಲ ತೊಳಿಬೇಕು. ಮನೆಯೆಲ್ಲ ಒರೆಸೈತೆ ಫ್ರೆಂಡ್ಸ್. ಬಾಗಿಲಿಗೆ ನೀರು ಹಾಕ್ತೆ, ಟೈಮ್ ಆಗಿಬಿಡ್ತೈತೆ. ಪಟ ಅಂತ ರಂಗೋಲಿ ಹಾಕೋಣ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಯಜಮಾನ್ರು ರಂಗೋಲಿ ಡಬ್ಬಿನ ಬಿಡ್ತಾ ಇಲ್ಲ. ಅದೇನು CM ಸೀಟ್ ಅಲ್ಲ, ಇಳಿಯೋ. ನೀನು ಅದೃಷ್ಟ ಮಾಡಿದ್ಯಾ, ನನ್ನ ಕೈಗೆ ಸಿಕ್ಕಿದ್ಯಾ. ಅದೇ ಚೀನಾದಲ್ಲಿ ಸಿಕ್ಕಿದ್ರೆ ಇಷ್ಟೊತ್ತು ಫ್ರೈ ಆಗ್ತಿದ್ದೆ. ಓ, ಮಸಾಜ್ ಮಾಡ್ತಾ ಇಲ್ಲ ಸ್ವಾಮಿ, ಇಳಿ ಅಂತ ಹೇಳ್ತಾ ಇರೋದು. ಶು 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 ಶು. ಗುಡ್ ಬಾಯ್. ಇಟ್ಕೆ ಪುಡಿ ಐತೆ ಫ್ರೆಂಡ್ಸ್, ಇದರಲ್ಲಿ ರಂಗೋಲಿ ಹಾಕ್ಬೇಕು. ನಮ್ಮ ಟಾಮು ರೂಮ್ಗೆ ಎಂಟ್ರಿ ಕೊಟ್ಟವನಂದರೆ ಅವನಿಗೆ ಡಬ್ಬಲ್ ಗುಂಡಿಗೆ ಇದ್ದೇ ಐತೆ. ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಕಿದ್ಮೇಲೆ ಅಯ್ಯೋ ಶೇರ್ ಮಾಡ್ಕೋಬೇಕಾಗಿತ್ತೆ ಅಂತ ಅನ್ನಿಸ್ತು. ಚೆನ್ನಾಗೈತೆ. ಹೊಸ್ಲದ್ರೆ ಇದರ ಪುಟಾಣಿ ರಂಗೋಲಿ. ಅವನ ಮಾತ್ರ ಅಲ್ಲಿ ಅನಾಥ ಮಗು ಥರ ಬಿಲ್ಡಪ್ ಕೊಡ್ತಾವನೆ. ಮನೆ ಒಣಗೈತೆ ಬಾಟಮ್. ಈ ಕಡೆ ನೋಡು. ಮಲ್ಲಿಗೆ ಹೂವು ಕಾಲು ಮಾಡ ಇತ್ತು ಫ್ರೆಂಡ್ಸ್. ಅದರಲ್ಲಿ ಇವತ್ತು ಸ್ವಲ್ಪ ಎಲ್ಲ ದೇವ್ರಿಗೂ ಇಟ್ಟು ಪೂಜೆ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನಮ್ಮ ಕಿಚನ್ಗೆ ಬರುವ ಇವತ್ತು ಕಳ್ಳೆ ಸಾರು ಮಾಡೋಣ ಅಂತ ಬೇರೆ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೀನಿ. ಈಗ ಟೈಮ್ ನೋಡಿದ್ರೆ 12:15. ಅರ್ಧ ಗಂಟೆಲಿ ಮಾಡೋಕ್ಕಾಗಲ್ಲ, 3/4 ಗಂಟೆ ಟೈಮ್ ತಗೋಬಿಡ್ತೀನಿ ಫ್ರೆಂಡ್ಸ್. ಈಗ ಪಟ ಅಂತ ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನು ಇನ್ನೂ ಅಂಗಡಿ ಹಾಕ್ಕೊಂಡು ಇಲ್ಲಿ ಕೂತಿದ್ದೀನಿ ಪ್ರಿಪ್ರೇಷನ್ಗಳು ಮಾಡಿಕೊಂಡು. ಶಿವ ಊಟಕ್ಕೆ ಬಂದೇ ಬಿಡ್ತು. ಟಾಮು ಕಾಪಾಡ್ಮಿ. ಕಳ್ಳೆ ಸಾರ್ ಅಪ್ಪಿ ಬೈಕೋಬೇಡ. ಇನ್ನು 1/2 ಅವರಲ್ಲಿ ಮಾಡ್ಬಿಡ್ತೀನಿ. ದೊಡ್ಡ ಕುಕ್ಕರ್ ಇಳಿಸ್ಕೊಡು, ಬೇಗ ಮಾಡ್ಬಿಡ್ತೀನಿ. 1/2 ಅವರ್, ಇನ್ನೂ 1/2 ಅವರ್ ಟೈಮ್ ಆಯ್ತಲ್ಲ ನಿನಗೆ ಕೆಲ್ಸಕ್ಕೆ ಹೋಗಕ್ಕೆ. ಕುಕ್ಕರ್ ಇಳಿಸ್ಕೊಟ್ಬಿಟ್ಟು ಕಳ್ಳೆ ತೊಳ್ಕೊಟ್ಬಿಡು ಪ್ಲೀಸ್. ನಾನು ಯಾವತ್ತೂ ತೊಳೆದಿಲ್ಲ, ಕಹಿ ಬಂದ್ಬಿಡ್ತೈತೆ. ದೊಡ್ಡ ಕುಕ್ಕರು
ಬಿಲ್ಡಪ್ ರಾಜ, ನಾನು ಯಾಕೆ ಇಷ್ಟು ಫೋರ್ಸ್ ಮಾಡ್ತಾ ಇದ್ದೀನಿ? ಊರಿಂದ ಬಂದು ವಾರ ಮಾಡಿದ್ದೀನಿ, ನಾನೇನು ಮಲಗಿದ್ನಾ? ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೆಳಗ್ಗೆ ಎತ್ಕೊಬಂದು ನೆನೆಸಿದ್ದು 4 ಸಲ ತೊಳ್ಕೊಟ್ಬಿಡು ಸಾಕು. ಓಕೆ ಫ್ರೆಂಡ್ಸ್, ಇಷ್ಟು ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಇದು ಕಾಲು ಭಾಗ ಅಷ್ಟೇ ಫ್ರೆಂಡ್ಸ್, ಇನ್ನೂ ಐಟಮ್ ರೆಡಿ ಮಾಡ್ಕೋಬೇಕು. ಮೊದಲು ಇಷ್ಟನ್ನು ಬೇಕಾಗ್ತೀನಿ. ಅಷ್ಟರಲ್ಲಿ ಮಸಾಲೆ ಸೊಪ್ಪೆಲ್ಲ ಬಿಡಿಸ್ಕೊತೀನಿ. ಇಲ್ಲಿ ಕಡಲೆ ತೊಳ್ಕೊಂಡಿದ್ದೀನಿ. ಇದು ಏನು ಚಪ್ಪರ್ಪನೆ, ಏನಿದು ಪಡವಲಕಾಯಿ, ಆಲೂಗಡ್ಡೆ, ಕ್ಯಾರೆಟು ತಗೊಂಡಿದ್ದೀನಿ ಫ್ರೆಂಡ್ಸ್. ಬೀನ್ಸು ಮರ್ತೋದೆ ಫ್ರೆಂಡ್ಸ್ ತರಿಸ್ಕೊಳ್ಳೋದು. ಬದನೆಕಾಯಿ ಲಾಸ್ಟಲ್ಲಿ ಹಾಕೋತೀನಿ, ಕ್ಯೂಚೋಗ್ತೈತೆ. ಸುಂಡೆಕಾಯಿ ಹಾಕ್ತಾರೋ ಇಲ್ಲ ಅಂತಲೂ ಗೊತ್ತಿಲ್ಲ ಫ್ರೆಂಡ್ಸ್. ಇದನ್ನು 2 ಸಲ ತೊಳೆದು ಹಾಕೋತೀನಿ. ಮತ್ತು ಅವರೇ ಬೇಳೆ ಎತ್ಕೊಂಡು ತೊಗೊಂಡಿದ್ದೀನಿ, ಮಂದಕ್ಕೆ ಬತ್ತಿದೆ ಸಾರು ಅಂತ ಅಂದ್ಬಿಟ್ಟು. ಇಲ್ಲಿ ಹೆಸರು ಕಾಳು, ಕಡಲೆಕಾಳು, ಅಲಸಂದಿ ಕಾಳು, ಅವರೆಕಾಳು ಇವಿಷ್ಟು ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಮೊದಲು ಇವನ್ನೆಲ್ಲ ಬೇಯಕಾಗ್ತೀನಿ. ಕಡಲೆನ ನಾನು ಮುಚ್ಚಿ ಬೇಯಿಸಲ್ಲ ಫ್ರೆಂಡ್ಸ್, ಕಹಿ ಬಂದ್ಬಿಡ್ತಿದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಸಬ್ಸ್ಕ್ರೈಬರ್ ಸಲ ಕಹಿ ಬರಲ್ಲ, ನಾವೆಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ತೀವಿ ಅಂದರು. ಅದಕ್ಕೆ ನನಗೂ ಈಸಿ ಆಗ್ತೈತಲ್ಲ ಇವಾಗ ಅಡುಗೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲೇ ಭಾರ ಬಿಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಈ ಸಾರನ್ನ ನಾವು ಅಳತೆ ಇಟ್ಕೊಂಡು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹೆಚ್ಚಿಗೆನೇ ಆಗ್ಬಿಡ್ತೈತೆ. ಅದಕ್ಕೆ ದೊಡ್ಡ ಕುಕ್ಕರ್ ಇಳಿಸ್ಕೊಂಡು ಅವರೇ ಬೇಳೆ ತೊಳೆದಾಕೊಂಡು ನೆನೆಸಿರೋ ಕಾಳೆಲ್ಲ ಹಾಕ್ಕೊಂಡು ಕಳ್ಳೆನೂ ಹಾಕ್ಕೊಬಿಟ್ಟೆ ಜೊತೆಗೆ. ಆಮೇಲೆ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಹಾಕ್ಬೋದು ಫ್ರೆಂಡ್ಸ್, ಬೆಂಡೆಕಾಯಿ ಹಾಗಲಕಾಯಿ ಬಿಟ್ಟು. ಆದರೆ ಜಾಸ್ತಿ ತರಕಾರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸುಂಡೆಕಾಯಿನೂ ಮೊದಲನೇ ಸಲ ಹಾಕಿ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕ್ಬಿಟ್ಟು ಬೇಯಿಸಕ್ಕೆ ಹಾಕ್ಬಿಟ್ಟು ಇಲ್ಲಿ ಮಸಾಲೆಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಆಪ್ಷನಲ್ಲು. ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಪಪ್ಪು, ಮೆಣಸು, ತೆಂಗಿನಕಾಯಿ, ಒಣಮೆಣಸಿನಕಾಯಿ, ಕೊತ್ತಂಬರಿ ಇವಿಷ್ಟೇ ಮಸಾಲೆ ಫ್ರೆಂಡ್ಸ್. ಇನ್ನು ಎಕ್ಸ್ಟ್ರಾ ಧನಿಯಾ ಪುಡಿ, ಖಾರದ ಪುಡಿ ಏನೂ ಹಾಕಲ್ಲ. ಇವಿಷ್ಟು ರುಬ್ಬಿಟ್ಕೊಂಡ್ರೆ ಸಾಕು ನುಣ್ಣಗೆ. ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ, ಸಬ್ಸಿಗೆ ಸೊಪ್ಪು ಮತ್ತು ಇದು ಒಣಗೊನೆ ಸೊಪ್ಪು, ಇದು ನುಗ್ಗೆ ಸೊಪ್ಪು ಇಷ್ಟು, ಬದನೆಕಾಯಿ ಇಟ್ಕೊಂಡಿದ್ದೀನಿ. ಒಣಗೊನೆ ಸೊಪ್ಪು ಹಾಕ್ತಾರಂತನೂ ಗೊತ್ತಿಲ್ಲ ಫ್ರೆಂಡ್ಸ್, ಇವತ್ತೇ ಹಾಕ್ತಾರದು. ಒಂದೇ ವಿಸಿಲ್ ಬೇಯಿಸ್ಕೊಂಡಿದ್ದು ಫ್ರೆಂಡ್ಸ್. ಅದನ್ನು ಓಪನ್ ಮಾಡಿಬಿಟ್ಟು ಬದನೆಕಾಯಿ ಈಗಲೇ ಹಾಕ್ಕೊಂಡೆ. ಮೊದಲಿಗೆ ಹಾಕ್ಕೊಂಡಿದ್ರೆ ಕ್ಯೂಚೋಗ್ಬಿಟ್ಟಿರೋದು, ಬದನೆಕಾಯಿ ಅಸ್ಥಿ ಪಂಜರ ಸಹ ಸಿಗ್ತಾ ಇರಲಿಲ್ಲ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಶಿವವರಮ್ಮನೇ ಬೇರೆ ಥರ ಮಾಡ್ತಾರೆ ಫ್ರೆಂಡ್ಸ್, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್. ನಾನೇ ತಗೊಳ್ಳಿ ಇವತ್ತು ಈ ಥರ ಮಾಡಿದ್ದೀನಿ, ನಾಳೆ ಯಾವ ಥರ ಮಾಡ್ತೀನೋ ಗೊತ್ತಿಲ್ಲ. ಅರ್ಜೆಂಟಾಗಿ ಹೆಂಗೆ ಆಗಬೇಕು, ಫಾಸ್ಟಾಗಿ ಆಗಬೇಕು ಹಂಗೆ ಮಾಡ್ತಾಯಿದ್ದೀನಿ. ಮಸಾಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಸೊಪ್ಪುಗಳು ಹಾಕೋಬಿಟ್ಟೆ. ಸಬ್ಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಸಬ್ಸಿ ಎರಡು ಒಂದೇ ಅನ್ಕೋತೀನಿ. ಆಮೇಲೆ ಒಣಗೊನೆ ಸೊಪ್ಪು, ಕೆರೆ ಸೊಪ್ಪು ಅಂತೀವಿ ಫ್ರೆಂಡ್ಸ್, ತಂಪದು ದೇಹಕ್ಕೆ. ನುಗ್ಗೆ ಸೊಪ್ಪು ಇವಿಷ್ಟು ಹಾಕಿ ಕುದಿಯಾಕ್ಬಿಟ್ಟೆ. ಹಿಂಗೆ ಮಾಡಿದ್ರೆ ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅಂದ್ಬಿಟ್ಟು ಇದೊಂದು ಕುದಿ ಬರ್ತಿದ್ದಂಗೆ ಏನೇನೆ ಹಾಲು ಈಗಲೇ ಹಾಕ್ಕೊಬಿಟ್ಟೆ. ಹಾಲು ಹಾಕ್ಬಿಟ್ಟು ನಾವು ವಿಸಿಲ್ ಹಾಕಕ್ಕೆ ಹೋದ್ರೆ ಫ್ರೆಂಡ್ಸ್, ಅದು ಹಾಲು ಉಪ್ತೈತಲ್ಲ ಸಾರಲ್ಲಿ, ಅದು ಕ್ಯಾಪೆಲ್ಲ ಗಲೀಜಾಗಿ ಹೋಗ್ತೈತೆ. ಅದಕ್ಕೆ ನಾನು ಆ ಥರ ಮಾಡೋಕ್ಕೋಗಲ್ಲ. ಆದರೆ ಟೈಮ್ ಆಗಿರೋ ಟೈಮಲ್ಲಿ ಹಿಂಗೆ ಮಾಡಬೇಕಾಗ್ತೈತೆ. ಈ ಥರ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಅರ್ಧ ಲೀಟ್ರ್ ಅಷ್ಟು ಹಾಲು ಹಾಕ್ಕೊಂಡೆ. ಒಂದು ವಿಸಿಲ್ ಕೂಗಿಸ್ಕೊಂಡೆ ನೋಡಿ ಫ್ರೆಂಡ್ಸ್. ಹಾಲು ಉಕ್ಕಿದ್ರೆ ಹಿಂಗೆ ಆಗ್ತೈತೆ, ಟೇಸ್ಟ್ ಏನು ಕಮ್ಮಿ ಆಗಲ್ಲ. ಅರ್ಜೆಂಟ್ಗೆ ಆಗಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಸುತ್ತ ಮಿಕ್ಸ್ ಮಾಡಿಬಿಟ್ಟು ಆ ಕಡೆ ಕುದಿಯೋಕ್ಕಿಟ್ಟೆ, ಆ ಕಡೆ ಒಲೆ ಮೇಲೆ, ಈ ಕಡೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಸೌಟು ಯಾವ ಜನ್ಮಕ್ಕೆ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ. ಈ ಥರ ದೊಡ್ಡ ಒಗ್ಗರಣೆಗಳು ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಸೌಟೆ ಬೇಕಾಗ್ತೈತೆ, ತೊಗೋಬೇಕು ಈ ಸಲ. ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಈರುಳ್ಳಿ ಮೇನ್ ಫ್ರೆಂಡ್ಸ್ ಹಾಕಬೇಕು, ಸಖತ್ತಾಗಿರ್ತೈತೆ. ಶಿವರಮ್ಮ ಹೇಳ್ದಂಗೆ ಕಲ್ಲು ಗಿಲ್ಲು ಎಲ್ಲ ಹಾಕಕ್ಕೆ ಹೋಗಲ್ಲ ನಾನು, ಯಾಕಂದರೆ ಅದು ಒಲೆಯಲ್ಲಿ ಮಾತ್ರ ಸುಟ್ಬಿಟ್ಟು ಹಾಕೋದು ಕಲ್ಲನ್ನ. ಸಿಲಿಂಡ್ರಲ್ಲಿ ಸುಟ್ಬಿಟ್ಟು ಹಾಕಿದ್ರೆ ಹೆಂಗಿರ್ತೈತೋ ಏನಂತನೂ ಗೊತ್ತಿಲ್ಲ. ಇವಿಷ್ಟು ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಡೂಪರ್ ಕಳ್ಳೆ ಸಾರು ರೆಡಿ ಆಗಿಬಿಡ್ತಿದೆ. ನಿಜ ಹೇಳ್ತೀನಿ ಫ್ರೆಂಡ್ಸ್, ನಾನು ಮಾಡ್ದಂಗೆ ಕಳ್ಳೆ ಸಾರು ಯಾರೂ ಮಾಡಲ್ಲ ಅಂತ ನಾನೇ ಪ್ರೌಡ್ ಫೀಲ್ ಆಗ್ತೀನಿ. ತಗೊಳ್ಳಿ ಟೈಮ್ ಆಗೋಯ್ತು. 1:15 ಕರೆಕ್ಟಾಗಿ ಮಾಡ್ತೀನಿ ಅಂತ 2 ಗಂಟೆ ಆಯಿತು. ಕಳ್ಳೆ ಸಾರು ಮಾತ್ರ ಟೈಮಿಂಗ್ಸ್ ಕೊಡೋಕ್ಕಾಗಲ್ಲ. ನಾನ್ ವೆಜ್ ಬೇಕಾದ್ರೆ ಟೈಮಿಂಗ್ಸ್ ಕೊಟ್ಕೊಂಡು ಮಾಡ್ಬಿಡ್ತೀನಿ. ಬಿಸಿಯ ಪಸಿಯೋ ನಿಧಾನಕ್ಕೆ ತಿನ್ನೋ, ಅದು ಸಂಜೆಗೆ ಟೇಸ್ಟ್ ಗೊತ್ತಾಗೋದು ಫ್ರೆಂಡ್ಸ್. ಈಗ ಮಾಡಿ ಹಿಂಗೆ ತಿನ್ನೋಕ್ಕಾಗಲ್ಲ. ಮೀನು ಸಾರು ಥರ ಅದು. ಐಟಮ್ಲು ಬಟ್ಟೆ ಮೇಲೆ ಮಲ್ಕೊಡೋ, ಏನಾದರೂ ಮಾಡ್ಕೋಕಲ್ಲ. ಚೆನ್ನಾಗಿದತ್ತೋ ಸಂಜೆಗೆ ಜಮಾಯಿಸೋಕ್ಕೆ ಅದು ಪರ್ಫೆಕ್ಟ್ ಸಾಂಬಾರು ಫ್ರೆಂಡ್ಸ್. ಕಹಿ ಏನಾರು ಹೊಡಿತಿದ್ದತ್ತೇನಪ್ಪಿ? ತಟ್ಟೆ ಮುಚ್ಬಿಟ್ಟು ಬೇಯಿಸ್ತೆ. ಇದು ನುಗ್ಗೆ ಸೊಪ್ಪು ಅದು ಇದು ಎಲ್ಲ ಹಾಕ್ಬಿಟ್ಟು ಏನು ಚೇಂಜಸ್ ಅನ್ನಿಸ್ತಾ ಇಲ್ಲ? ಪರ್ಫೆಕ್ಟಾ? ಮಾಗಬೇಕು ಉಪ್ಪಿನಕಾಯಿ ಥರ. ಓಕೆ ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ, ಸಂಜೆ ಯಾವಾಗ ಆಗ್ತೈತೆ ಚೆನ್ನಾಗಿ ಜಮಾಯಿಸೋಣ ಅಂತ. ತಿಂತೀನಿ ಈಗ. ನಾನು ತಲೆ ಸುತ್ತು ಬಿಡೋ ಥರ ಇದ್ದೀನಿ. ತಲೆ ಸ್ನಾನ ಮಾಡಿದ್ರೆ ಹಸು ಜಾಸ್ತಿ ಫ್ರೆಂಡ್ಸ್. ಅಯ್ಯಪ್ಪ, ಈಗ 2 ಗಂಟೆ ಊಟ ಮಾಡ್ಬೇಕು ಫಸ್ಟು. ನೀನು ಹೆಂಗಿದ್ರು ತಟ್ಟೆಯಲ್ಲಿ ಬಿಡ್ತೀಯಾ ಅಂದ್ಬಿಟ್ಟು ಪಕ್ಕ ಪಕ್ಷಿ ಥರ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಬಂದು 4 ಗಂಟೆ ನೋಡಿ. ಈ ಗತಿ. ಚೆನ್ನಾಗಿ ರಂಗೋಲಿ ಹಾಕಿದ್ದೀನಪ್ಪ ದೇವ್ರೇ ಅಂದ್ಕೊಂಡಿದ್ದ ತಕ್ಷಣ ಮಳೆನ ಕಳಿಸ್ಕೊಡ್ತಾರೆ, ಎಂಜಾಯ್ ಮಾಡಮ್ಮ ಅಂತ. ಗಡಗಡ ನಡುಗುತ್ತಿರುವ ಟಾಮ್ಸ್. ಎದೊಳ ದೊಡ್ಡದಾಗ ಹಸ್ತೀನಿ ಟಾಮು, ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ನೋಡಲಿ. ಎದೊಳಪ್ಪ, ಎದೊಳು ದೊಡ್ಡದಾಗ ಹಸ್ತೀನಿ, ಎದೊಳು. ನಾವೇನು ಮಾಡೋಕ್ಕಾಗಲ್ಲ, ಹಿಂಗೆ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್. ಅಲ್ಲಿ ನೆಲ ಟಚ್ ಆಗ್ತಿದೆ ಕಾಲು ಅಂದ್ಬಿಟ್ಟು ಒದಾಡ್ತವನೆ. ಆಸ್ತಿನಿ ಎದೊಳು ಅಂದರೆ ಎದ್ದೊಳ್ತಲ್ಲ. ಹಾಯ್ ಫ್ರೆಂಡ್ಸ್, ಈಗ ಸಂಜೆ ಆಯಿತು. ಅದೇ ಸಾರಿಗೆ ಅನ್ನ ಮಾಡ್ಕೊಂಡು ತಿಂದ್ವಿ. ನಾನು ಕಾಟಿಗೆ ಗಿಟ್ಗೆ ಎಲ್ಲೇನಾರೆಲ್ಲ ಹಚ್ಕೊಂಡೆ ಫ್ರೆಂಡ್ಸ್. ಇದು ರೀಲ್ಸ್ ಮಾಡೋಣ ಜಾಸ್ತಿ ದಿನ ಆಯಿತು ಅಂತ ಅಂದ್ಬಿಟ್ಟು. 3 ಮುರಿದೋಯ್ತು, ಮೇಕಪ್ ವೇಸ್ಟ್ ಆಯಿತು ಅಷ್ಟೇ.
ನಾನು ಪ್ರಪಂಚದಲ್ಲಿ ನಾನು ಒಬ್ಬಳಿಗೆ ಮೈಬಾರ ಅನ್ಕೋತೀನಿ ಫ್ರೆಂಡ್ಸ್. ಆದರೆ ನನಗಿಂತ ಮೈಬಾರ ಇರೋ ಒಬ್ಬರವರೇ ಫ್ರೆಂಡ್ಸ್ ನಮ್ಮನೇಲಿ. ಸಿ ಫ್ರೆಂಡ್ಸ್, ಎದ್ದು ಸಹ ತಿಂತಾ ಇಲ್ಲ, ಮಲ್ಕೊಂಡೇ ತಿಂತಾವನೆ ಅನ್ನ ಅಲ್ಲ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಕಾಳಪ್ಪ ಬಡಿಗೆರಣ್ಣ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಅಕ್ಷತಾ ಸಿಸ್ಟರ್ ಹಾಯ್. ಸೌಮ್ಯ ಸಿಸ್ಟರ್ ಹಾಯ್. ಶ್ರೀನಿವಾಸಣ್ಣ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸೌಂದರ್ಯ ಸಿಸ್ಟರ್ 15ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಮಧು ಅವ್ರದ್ದು 13ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಪ್ರನೀಶ್ 15ಕ್ಕೆ 4 ವರ್ಷದ ಬರ್ತ್ಡೇ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ತೇಜಸ್ವಿನಿ ಸಿಸ್ಟರ್ 14ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹರ್ಷನ್ 11ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಕವನ ಮಗೋದು ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.